ಕಾವೇರಿ ಸಿಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ ಕಾವೇರಿ ಸಿಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ ಬಂದಾನೋ ತೇರ್ಲಂಗ ತಂದೆಗೆ ತಕ್ಕ ಮಗ ಎದ್ದು ನಿಲ್ಲಗಿರಿಯಾಂಗ ಹೆಜ್ಜೆ ಇಡಲು ನದಿಯಾಂಗ ಚೆಲುವ ಚೆನ್ನಿಗ ಕಾವೇರಿ ಸೀಮ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ. ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ಮರೆಯದ ಮಾಣಿಕ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾಡು ಕಂಡಂತಹ ಒಬ್ಬ ಧೀಮಂತ ನಾಯಕ, ಸರ್ವಶ್ರೇಷ್ಠ ಹೋರಾಟಗಾರ ಡಾಕ್ಟರ್ ಜಿ ಮಾದೇಗೌಡರವರನ್ನ ನಾವು ಕಳೆದುಕೊಂಡಿದ್ದೇವೆ. ಅಜಾತ ಶತ್ರು, ರಾಜಕೀಯ ಧುರೀಣ ಅಂತ ಹೇಳಿದ್ರು ಕೂಡ ತಪ್ಪಾಗಬೇಕಿಲ್ಲ. ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ನಾಡಿನಲ್ಲಿ ತಮ್ಮ ದಕ್ಷತೆ, ಪ್ರಾಮಾಣಿಕತೆ ಹಾಗೂ ನಿಷ್ಠೂರತೆಯ ಮೂಲಕ ಹೆಸರಾದವರು ಡಾಕ್ಟರ್ ಜಿ ಮಾದೇಗೌಡರವರು. ಯಾವುದೇ ಕಾರಣಕ್ಕೂ ತಮ್ಮ ಒಂದು ಬದ್ಧತೆಯನ್ನ ಹರಾಜು ಇಟ್ಟುಕೊಳ್ಳದೆ, ಪಾರದರ್ಶಕತೆಯನ್ನ ಮಾಡಿಕೊಳ್ಳದೆ ದುಡಿದಂತವರು ನಮ್ಮ ಪ್ರೀತಿಯ ಮಾದೇಗೌಡರು. ಒಕ್ಕಲತನಕ್ಕೆ ಹೆಸರು ತಂದುಕೊಟ್ಟವರು. ಅವ್ರ ಬಗ್ಗೆ ಮಾತನಾಡ್ತಾ ಹೋದ್ರೆ ನಿಜಕ್ಕೂ ಕೂಡ ರೋಮಾಂಚನ ಅನ್ಸುತ್ತೆ. 94 ವರ್ಷದ ಡಾಕ್ಟರ್ ಜಿ ಮಾದೇಗೌಡರು ಇವತ್ತು ನಮ್ಮಲ್ಲಿಲ್ಲ. ಆದ್ರೆ ಅವರು ಬದುಕಿ ಬಾಳಿದ ರೀತಿ ನಿಜಕ್ಕೂ ಕೂಡ ಅಜರಾಮರ ಅಂತಾನೆ ಹೇಳ್ಬೋದು. ಒಟ್ಟು 4 ಜನ ಮಕ್ಕಳು. ಮದ್ದೂರು ತಾಲೂಕಿನ ಚಿಕ್ಕರಸನಕೆರೆ ಹೋಬಳಿಯ ಗುರುದೇವರಹಳ್ಳಿ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಪುಟ್ಟೇಗೌಡ ಮತ್ತು ಕಾಳಮ್ಮ ಅವರ 6 ಮಕ್ಕಳಲ್ಲಿ ಕೊನೆಯವರಾಗಿ ಡಾಕ್ಟರ್ ಜಿ ಮಾದೇಗೌಡ ಅವರು ಜನಿಸ್ತಾರೆ. 1928 ಜುಲೈ 14ರಂದು ಅವರ ಜನನ ಆಗ್ತದೆ. ನಿಜಕ್ಕೂ ಕೂಡ ಅವರ ಆರಂಭದ ದಿನಗಳೇ, ಪ್ರಾಥಮಿಕ ಹಂತದಿಂದ ಅವರ ಆರಂಭದ ದಿನಗಳೇ ಒಂದು ರೀತಿ ಹೋರಾಟದ ಮತ್ತು ಕಿಚ್ಚಿನ ದಿನಗಳಾಗಿದ್ದು ಅನ್ನುವಂಥ ಮಾತುಗಳನ್ನು ಕೂಡ ನಾವು ಕೇಳಿದ್ದೇವೆ. ಯಾಕೆಂತ ಹೇಳಿದ್ರೆ ಆ ಹೋರಾಟದಲ್ಲಿ ಒಂದು ಕಿಮ್ಮತ್ತಿತ್ತು, ಒಂದು ಗತ್ತಿತ್ತು, ಒಂದು ಗಮ್ಮತ್ತಿತ್ತು. ಯಾಕಂತಂದ್ರೆ ನೀವು ಮಾದೇಗೌಡರನ್ನು ಕೂಡಲೇ ಅದೊಂದು ಬಂಡಾಯ ಅನ್ನುವಂಥದ್ದು, ಮಾದೇಗೌಡರನ್ನು ಕೂಡಲೇ ಅದೊಂದು ಸ್ಟ್ರೈಟ್ ಫಾರ್ವರ್ಡ್ ಅನ್ನುವಂಥದ್ದು, ಯಾವ ಮುಲಾಜಿಗೂ ಒಳಗಾಗದ ಎಲ್ಲರೂ ತೀರಿಸುವ ವ್ಯಕ್ತಿ, ಜಾತ್ಯತೀತ ನಿಲುವಿನಲ್ಲಿ ನಂಬಿಕೆ ಇಟ್ಟವರು. ಗುರುದೇವರಹಳ್ಳಿ ಅಂತ ಒಂದು ಸಣ್ಣ ಗ್ರಾಮ ಅದು ಚಾಲ್ತಿಗೆ ಬರೋದು ಮಾದೇಗೌಡರ ಹೆಸರಿನಿಂದ. ಭಾರತಿ ನಗರ ಇವತ್ತೇನಿದೆ ಭಾರತಿ ನಗರ, ಆ ಭಾರತಿ ನಗರಕ್ಕೆ ಒಂದು ಹೆಸರನ್ನ ತಂದುಕೊಟ್ಟವರು, ಒಂದು ವಿಶೇಷವಾದಂತಹ ಕಡೆನ ತಂದುಕೊಟ್ಟವರು ಮಾದೇಗೌಡರವರು. ನಿಜಕ್ಕೂ ಅವರ ನಿಧನ ತುಂಬಲಾರದ ನಷ್ಟವನ್ನ ಬರೀ ಮಂಡ್ಯ ಜಿಲ್ಲೆ ಮಾತ್ರವಲ್ಲ, ಇಡೀ ನಾಡಿಗೆ ಅದು ಆತಂಕವನ್ನ ತಂದುಕೊಟ್ಟಿದ್ದಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಷ್ಟೊಂದು ಕನಸುಗಳು, ಎಷ್ಟೊಂದು ನಿರೀಕ್ಷೆಗಳು ತಮ್ಮ ಜೀವನದಲ್ಲಿ 94 ವರ್ಷದ ಕೊನೆಯ ಉಸಿರಿರುವವರೆಗೂ ಹೋರಾಟ 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 ಹೋರಾಟದಿಂದ ಹಿಂದೆ ಸರಿದ ಪ್ರಶ್ನೆಯೇ ಇಲ್ಲ. ಕಾವೇರಿ ವಿಚಾರದಲ್ಲಿ ಗೌಡರ ಗುರುಗು ಇಂಡಿಯಾಕ್ಕೆ ಪ್ರತಿಧ್ವನಿಸ್ತಿತ್ತು ಅನ್ನುವಂಥದ್ದನ್ನ ನೀವು ಕೇಳಿದ್ದೀರಿ. ಅವರ ಮಾತಿಗೆ ಅಷ್ಟು ಬೆಲೆ ಇತ್ತು, ಅಷ್ಟು ಗೌರವ ಇತ್ತು. ಅದು ಯಾವುದೇ ಸರ್ಕಾರಗಳು ಬರಲಿ ದಿಟ್ಟತನದಿಂದ ನೇರವಾಗಿ ಮುಲಾಜಿಲ್ಲದೆ ಮಾತನಾಡುವಂಥದ್ದು ಗೌಡರ ಒಂದು ಲಕ್ಷಣ. ನಿಜಕ್ಕೂ ಒಬ್ಬ ಅಪರೂಪದ ಮುತ್ಸದಿ. ಯಾಕಂತಂದ್ರೆ ಆ ಮಟ್ಟಿನ ಅಧಿಕಾರ ಸಿಕ್ಕಿದ್ರು, ಎಂತಹ ಒಂದು ಆ ವಿಚಿತ್ರವಾದಂತಹ ಒಂದು ಸಂದಿಗ್ಧತೆ ಬಂದರೂ ಕೂಡ ಅವರು ಯಾವತ್ತೂ ಮೈ ಗೆಡುವುದಿಲ್ಲ, ಹೆದರಲಿಲ್ಲ, ಅಂಜಲಿಲ್ಲ. ಒಬ್ಬ ಮನುಷ್ಯ ಬದುಕಿದ್ದಾಗ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರಲ್ಲ, ಆ ಮಾತಿಗೆ ಪೂರಕವಾಗಿ ನಮ್ಮ ಮಾದೇಗೌಡರು ಬದುಕಿ ಬಾಳಿದವರು, ಬದುಕಿ ತೋರಿದವರು. 1959ರಲ್ಲಿ ತಾಲೂಕು ಬೋರ್ಡ್ ಚುನಾವಣೆ ಅಂತ ಬಂದಾಗ ಅಂದು ಮಂಡ್ಯ ಮತ್ತು ಮದ್ದೂರಿನ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದಂತಹ KV ಶಂಕರಗೌಡ ಮತ್ತು HK ವೀರಣ್ಣಗೌಡರು ಕಾಂಗ್ರೆಸ್ ಪಕ್ಷದಲ್ಲಿ ಚಟುವಟಿಕೆಯಿಂದ ಓಡಾಡ್ತಿದ್ದಾಗ ಮಾದೇಗೌಡರ ಕ್ರಿಯಾಶೀಲತೆಯನ್ನು ಕಂಡು ಅವರು ತಾಲೂಕು ಬೋರ್ಡ್ ಚುನಾವಣೆಗೆ ನಿಲ್ಲಿಸ್ತಾರೆ. ಇದು ರಾಜಕಾರಣದ ಮೊದಲ ಎಂಟ್ರಿ ಮಾದೇಗೌಡರು, ಮೊದಲ ಎಂಟ್ರಿ.
ಅಲ್ಲಿಂದಲೇ ಅವರ ರಾಜಕಾರಣದ ದಿನಗಳು ಶುರುವಾಗ್ತದೆ ಅನ್ನುವಂಥದ್ದು. ನೋಡಿ, ಮೊದಲ ತಾಲೂಕು ಬೋರ್ಡ್ ಚುನಾವಣೆಯಲ್ಲೇ ಗೆದ್ದು ಬರ್ತಾರೆ, ಬಹುಮತದ ಅಂತರದಿಂದ ಗೆದ್ದು ಬರ್ತಾರೆ. ಇದು ರಾಜಕಾರಣದಲ್ಲಿ ಸಾಮಾನ್ಯವಾದಂಥ ವಿಚಾರ ಅಲ್ಲ, ಅದು ನಿಜಕ್ಕೂ ಕೂಡ ಆ ಥರದೊಂದು ವಿಚಾರ ಇದೆ. ವೀಕ್ಷಕರೇ, ಈಗ ಮೊದಲಿಗೆ ನಿನ್ನೆ ಅವರು ಮಾದೇಗೌಡ ಆಸ್ಪತ್ರೆಯಲ್ಲಿ ನಿಧನರಾಗ್ತಾರೆ. ಅಲ್ಲಿ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇಟ್ಟು ನಂತರ ಇಂದು ಮುಂಜಾನೆ ಬಂದಿಗೌಡ ಬಡಾವಣೆಯಲ್ಲಿರ್ತಕ್ಕಂಥ ಅವರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ. ನೂರಾರು ಗಣ್ಯರು ಅವರ ದರ್ಶನವನ್ನು ಪಡೆದಿದ್ದಾರೆ, ಮಾತನಾಡಿದ್ದಾರೆ, ಗೌಡರ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಏನೇನು ಗೌಡರು ಮಾತನಾಡಿದ್ದಾರೆ, ಮನೆಯ ಬಳಿ ಯಾವ ರೀತಿ ಪರಿಸ್ಥಿತಿ ಇತ್ತು ನೋಡ್ಕೊಂಡು ಬರೋಣ ಬನ್ನಿ. ಪೂಜ್ಯ ಜಿ ಮಾದೇಗೌಡರವರು ಇಂದು 7:50ಕ್ಕೆ ನಮ್ಮೆಲ್ಲ ಬಿಟ್ಟು ಅಗಲಿದ್ದಾರೆ. ಜೊತೆಗೆ ನಮ್ಮೆಲ್ಲರಿಗೂ ಈ ಭಾಗದ ರೈತರಿಗೆ ಮತ್ತು ಈ ಭಾಗದ ಎಲ್ಲ ಜನಗಳಿಗೂ ಇವತ್ತು ತುಂಬಲಾರದ ನಷ್ಟ ಆಗಿದೆ. ಈ ಭಾಗದ ರೈತರಿಗೆ ಹೋರಾಟ ಮಾಡಿ ಒಂದು ಭಾರತೀಯ ಎಜುಕೇಷನ್ ಸಂಸ್ಥೆಯಿಂದ ಒಂದು ಹುಟ್ಟುಹಾಕಿ ಈ ಭಾಗದ ಲಕ್ಷಾಂತರ ಜನ ವಿದ್ಯಾವಂತರು ಇವತ್ತು ವಿದ್ಯಾವಂತರಾಗಿ ಹೋಗಿದ್ದಾರೆ, ಹೊರದೇಶದಲ್ಲೆಲ್ಲ ಇದ್ದಾರೆ. ಕಾವೇರಿಗೆ ವಿಚಾರ ಬಂದಾಗ ಅದು ಕೂಡ ಅವರು ಈ ಜಿಲ್ಲೆಯ ರೈತರ ಪರವಾಗಿ ಹೋರಾಟ ಮಾಡಿದ್ದಾರೆ. ಮಂಡ್ಯದಲ್ಲಿ ಒಂದು ಗಾಂಧಿ ಭವನ ಮಾಡಿದ್ದಾರೆ ಮತ್ತು ಮಲ್ಲಿಗೆರೆಯಲ್ಲಿ ಒಂದು ಗಾಂಧಿ ಗ್ರಾಮ ಅಂತ ಅವ್ರದ್ದೊಂದು ಕನಸಿತ್ತು. ಆ ಕನಸು ಅವರು ಈಡೇರಿಸೋಕ್ಕಾಗಲಿಲ್ಲ ಅವ್ರ ಕೈಲಿ. ಯಾಕೆಂದರೆ ಅವ್ರ ಹೋರಾಟದ ದಿನಗಳನ್ನ ನೆನೆಸ್ಕೊಂಡ್ರೆ ಅಂಥ ಹೋರಾಟಗಳು ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಸಿಗೋದಿಲ್ವೇನೋ. ಸ್ವಲ್ಪ ಜೋರಾಗಿ ಸಾರ್ವಜನಿಕರಲ್ಲಿ ಮನವಿ. ಪೂಜ್ಯ ಡಾಕ್ಟರ್ ಜಿ ಮಾದೇಗೌಡ ಆಸ್ಪತ್ರೆಯಲ್ಲಿ ಈ ದಿನ ಸಂಜೆ 7:49ಕ್ಕೆ ನಿಧನರಾಗಿದ್ದಾರೆ. ಅವರ ಒಂದು ಪಾರ್ಥಿವ ಶರೀರವನ್ನು ಮಂಡ್ಯದ ಬಂದಿಗೌಡ ಲೇಔಟ್ನಲ್ಲಿ ಅವರ ಸ್ವಗೃಹಕ್ಕೆ ಕೊಂಡೊಯ್ಯಲಾಗುವುದು. ಅಲ್ಲಿಂದ 10 ಗಂಟೆಗೆ ಅಲ್ಲಿ ಎಲ್ಲ ಪೂಜಾ ಇದನ್ನೆಲ್ಲ ಮುಗಿಸ್ಕೊಂಡು 10 ಗಂಟೆಗೆ ಗಾಂಧಿ ಭವನ ಹತ್ರ ಒಂದು 10-15 ನಿಮಿಷ ಮಂಡ್ಯದ ಗಾಂಧಿ ಭವನಲ್ಲಿ ಇಟ್ಟು ಅಲ್ಲಿಂದ ಮಂಡ್ಯದಿಂದ ಗೆಜ್ಜಲಗೆರೆ, ಬೂದ್ನೂರು ಮಾರ್ಗವಾಗಿ, ಮದ್ದೂರು ಮಾರ್ಗವಾಗಿ ಕಾಳಮತ್ತನದೊಡ್ಡಿಗೆ ತರಲಾಗುವುದು. ಕಾಳಮತ್ತನದೊಡ್ಡಿನಲ್ಲಿ ಮೆರವಣಿಗೆ ಮಾಡಿ ಕಾಲೇಜಿನಲ್ಲಿ ಒಂದು 10-15 ನಿಮಿಷಗಳ ಕಾಲ ಕಾಲೇಜಿನಲ್ಲಿ ಇಟ್ಟು ಅಲ್ಲಿಂದ ಹನುಮಂತ ನಗರಕ್ಕೆ 2:30ಕ್ಕೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುವುದು. ಎಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಅದರಲ್ಲೂ ಮುಖ್ಯ ಹೋರಾಟಗಾರ, ರೈತರ ಕಣ್ಮಣಿ, ರೈತರಾಗಿ ಬದುಕನ್ನೇ ಶ್ರಮಿಸಿದಂಥ ಮಂಡ್ಯ ಜಿಲ್ಲೆಯ ರೈತ ಬಂಧು ಇಂದು ನಮ್ಮೆಲ್ಲರ ಜೀವನದಿಂದ ಕಣ್ಮಣಿಯಾಗಿದ್ದಾರೆ. ಇದು ಕರ್ನಾಟಕ ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ, ಮಂಡ್ಯ ಜಿಲ್ಲೆಗೆ ಇವರ ಪುನರ್ಜನ್ಮಗೊಳಿಸಿ ಮಂಡ್ಯ ಜಿಲ್ಲೆ ಗೆಲ್ಲಿಸಿ ಮತ್ತೊಮ್ಮೆ ಈ ಜಿಲ್ಲೆಯ ಕೀರ್ತಿನ ತಿಳಿಸುವುದಾಗಲಿ ಅಂತ ನನ್ನ ದೇವರಲ್ಲಿ ಪ್ರಾರ್ಥಿಸಿದ್ದೇನೆ. ಈ ಸಂದರ್ಭದಲ್ಲಿ ಈ ನೋವನ್ನು ಅನುಭವಿಸಲು ದೇವರು ಅವರಿಗೆ ಅತ್ಯುನ್ನತೆ ತನ್ನ ಸಂತಾಪವನ್ನು ತಿಳಿಸಿದ ಎಲ್ಲ ಅವರು ಅತ್ಯಂತ ಹಿರಿಯ ರಾಜಕಾರಣಿ, ಹೋರಾಟಗಾರ ಜಿ ಮಾದೇಗೌಡರು ಇವತ್ತು ನಮ್ಮನ್ನಾಗಲಿದ್ದಾರೆ. ದಿವಂಗತ ಕೆ ವಿ ಶಂಕರೇಗೌಡರ ಆಶೀರ್ವಾದದಿಂದ ಸಾರ್ವಜನಿಕ ಬದುಕನ್ನು ಆರಂಭ ಮಾಡಿದಂಥ ಅವರು 6 ಬಾರಿ ಶಾಸಕರಾಗಿ, 2 ಬಾರಿ ಸಂಸದರಾಗಿ, ಸಚಿವರಾಗಿ ಅಪರಿಮಿತವಾದಂಥ ಕೆಲಸಗಳನ್ನ ಈ ಜಿಲ್ಲೆಗೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಅವರು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದರ ಮೂಲಕ ಆ ಕಾಳಮದನದೊಡ್ಡಿಯನ್ನು ಭಾರತೀಯ ನಗರವನ್ನಾಗಿ ಮಾಡಿದ್ದು, ಸಕ್ಕರೆ ಕಾರ್ಖಾನೆ ತಂದುಕೊಟ್ಟಿದ್ದು ಒಂದು ಇತಿಹಾಸ. ಆ ಶಿಕ್ಷಣ ಸಂಸ್ಥೆ ಇವತ್ತು ಹನುಮಂತ ನಗರ ಮತ್ತು ಕಿರ್ಗಾವಲ್ನಲ್ಲಿ ಶಾಖೆಗಳನ್ನು ತೆರೆದು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ. ಮತ್ತು ಅದು ನಿರಂತರವಾಗಿ ಮುಂದುವರಿಯುವ ಮತ್ತು ಅವರ ಹೆಸರನ್ನು ಹೇಳುವಂಥ ಒಂದು ಚಿರಸ್ಥಾಯಿ ಕೆಲಸ ಆಗಿದೆ. ಆದರೆ ಮಾದೇಗೌಡರ ಮತ್ತೊಂದು ಮುಖ
ಹೋರಾಟ. ಅವರು ಈ ನಾಡಿನ ಜಲದ ವಿಚಾರದಲ್ಲಿ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಕಾವೇರಿ ವಿಚಾರದಲ್ಲಿ ಅವರ ಹೋರಾಟವನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಜಿಲ್ಲೆಯ ಎಲ್ಲ ಪಕ್ಷದ ಜನರನ್ನು ಒಗ್ಗೂಡಿಸ್ಕೊಂಡು, ಜನಪತಿಯನ್ನು ಒಗ್ಗೂಡಿಸ್ಕೊಂಡು ದೊಡ್ಡ ಹೋರಾಟವನ್ನು ತೆಗೆದಿದ್ದು, ಕಾವೇರಿಯನ್ನು ಉಳಿಸಿದ್ದು ಒಂದು ಇತಿಹಾಸ. ಆದರೆ ಅವರ ದೊಡ್ಡ ಕಲ್ಪನೆ ಗಾಂಧಿ ಗ್ರಾಮದ ನಿರ್ಮಾಣ ಇತ್ತು ಮಲ್ಲಿಗೆರೆ ಬಳಿ. ಇವತ್ತು ಮಂಡ್ಯದಲ್ಲಿ ಗಾಂಧಿ ಭವನ ನಿರ್ಮಾಣ ಮಾಡಿದ್ದಾರೆ, ಭಾರತೀನಗರಲ್ಲಿ ಮಾಡಿದ್ದಾರೆ. ಆದರೆ ಆ ಗಾಂಧಿ ಗ್ರಾಮವನ್ನು ಪೂರ್ಣ ಮಾಡ್ತಕ್ಕಂಥ ಮತ್ತು ಕಾವೇರಿ ವಿಷಯದಲ್ಲಿ ಅವರ ಆಶಯವನ್ನು ಪೂರ್ಣ ಮಾಡಲಿಕ್ಕೆ ಮೇಕೆದಾಟು ಜಲಾಶಯವನ್ನು ಸರ್ಕಾರ ಕೈಗೆತ್ತಿಕೊಳ್ತಕ್ಕಂಥ ಕೆಲಸವನ್ನು ಮಾಡೋದಾದರೆ ಅವರ ಆಶಯಗಳು ಈಡೇರ್ತವೆ ಹಾಗೆ ಅಂತ ಅಂದ್ಕೊಳ್ತಾನೆ. ಇವತ್ತು ಅವರ ಅಗಲಿಕೆಯಿಂದ ಈ ಜಿಲ್ಲೆಗೆ ಭಾಳ ದೊಡ್ಡ ನಷ್ಟ ಆಗಿದೆ. ಆ ನಷ್ಟವನ್ನು ಭರಿಸ್ತಕ್ಕಂಥ ದಿನಗಳು ಬರಲಿ ಹಾಗೆ ಅಂತೇಳಿ ಅಂದ್ಕೊಳ್ತಾ ಅವರ ಕುಟುಂಬಕ್ಕೆ ಈ ಅಗಲಿಕೆಯ ನೋವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಥ್ಯಾಂಕ್ ಯು. ವಿರಾಮದ ನಂತರ ಈಗ ಮತ್ತೆ ಮರ್ಯಾದಾ ಮಾಣಿಕ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೋಡಿದ್ರಲ್ಲ, ಎಚ್ ಡಿ ಚೌಡಯ್ಯನವರು, ಶಾಸಕರಾದಂಥ ಎಂ ಶ್ರೀನಿವಾಸರವರು, ಕೆ ಟಿ ಶ್ರೀಕಂಠೇಗೌಡರು, ಸಾಕಷ್ಟು ಮಂದಿ ಗಣ್ಯರು ಗೌಡರ ಪಾರ್ಥಿವ ಶರೀರದಲ್ಲಿ ಭಾಗಿಯಾಗಿ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ನಾನು ಹಿಂದೆ ಹೇಳ್ದಂಗೆ ಜಿ ಮಾದೇಗೌಡರದು ಒಂದು ರೀತಿ ವರ್ಣರಂಜಿತ ಬದುಕು. ಎಂದಿಗೂ ಕೂಡ ಯಾರ ಬಳಿಯೂ ರಾಜಿಯಾದವರಲ್ಲ. ಎಲ್ಲರೂ ಕೂಡ ಅವರನ್ನು ಪ್ರೀತಿಸ್ತಾ ಇದ್ರು. ಎಲ್ಲ ಪಕ್ಷಗಳು ಕೂಡ ಅವರನ್ನು ಪ್ರೀತಿಸ್ತಾ ಇದ್ರು. ಅವರು ರಾಜಕಾರಣದ ವಿಚಾರವಾಗಿ ಕೆಲವು ಪಕ್ಷಗಳು ಗುರುತಿಸ್ಕೊಂಡ್ರೂ ಕೂಡ ಹೋರಾಟ ಅಂತ ಬಂದಾಗ, ಯಾವುದಾದ್ರೂ ಒಂದು ಪ್ರಗತಿ ವಿಚಾರ ಅಂತ ಬಂದಾಗ ಯಾವತ್ತೂ ಅವರು ರಾಜಕಾರಣವನ್ನು ಮುಂದೆ ತಂದವರಲ್ಲ. ಹಾಗಾಗಿಯೇ ಅವರೊಂದು ರೀತಿ ಧೀಮಂತವಾಗಿ ಕಂಡು ಬರ್ತಾರೆ ಅನ್ನುವಂಥದ್ದು. ಭಾಳ ಮುಖ್ಯವಾಗಿ 1962ರಲ್ಲಿ MLA ಚುನಾವಣೆ ಬಂದಾಗ ಮಳವಳ್ಳಿ ಕ್ಷೇತ್ರದ ಶಾಸಕರಾಗಿದ್ದಂಥ ಇಟ್ನಳ್ಳಿ ಕೊಪ್ಪಲಿನ ಎಚ್ ಕೆ ವೀರಣ್ಣಗೌಡರು ಆ ಸ್ಥಾನವನ್ನು ಬಿಟ್ಟುಕೊಡ್ತಾರೆ. ಆಗ ಮಾದೇಗೌಡರು ಅಲ್ಲಿ ಸ್ಪರ್ಧೆ ಮಾಡ್ತಾರೆ. ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಆಗ ಗೌಡರಿಗೆ ಕೇವಲ 32 ವರ್ಷಕ್ಕೇ ಅವರು ಶಾಸಕರಾಗ್ತಾರೆ. ನಾನು ಮಧ್ಯೆ ಹೇಳಿದಂಗೆ ನೋಡಿ, ತಾಲೂಕು ಬೋರ್ಡು ಅವರ ಮೊದಲ ಚುನಾವಣೆ, ತಾಲೂಕು ಬೋರ್ಡ್ ಚುನಾವಣೆ ಆದ ನಂತರ 1932ರಲ್ಲಿ ಅವರು 32ನೇ ವರ್ಷಕ್ಕೇ ಶಾಸಕರಾಗಿ ಮೊದಲೇ ಬಾರಿಗೆ ಆಯ್ಕೆ ಆಗಿಬಿಡ್ತಾರೆ. ಅದಾದ ನಂತರ ಕಿರ್ಗಾವಲು ಕ್ಷೇತ್ರ, ಅದು ಕುಗ್ರಾಮ ಆಗಿತ್ತು ಆವಾಗ ಕಿರ್ಗಾವಲು ಕ್ಷೇತ್ರ. ಆಗ ಆ ಕುಗ್ರಾಮವನ್ನು ಕಾಳಮುದ್ದಿನ ದೊಡ್ಡಿಗೆ ಅಂತ ಆ ಕೇಂದ್ರವನ್ನಾಗಿಸ್ಕೋತಾರೆ. ಕಾಳಮುದ್ದಿನ ದೊಡ್ಡಿನ ಕೇಂದ್ರವಾಗಿಸ್ಕೊಂಡು ಒಂದೊಂದೇ ಜನಪರ ಕೆಲಸಗಳನ್ನು ಸಮಗ್ರವಾಗಿ ಮಾಡಿಕೊಂಡು ಬರ್ತಾರೆ. ಭಾರತೀನಗರದಲ್ಲಿ ಇವತ್ತು ಡಾಕ್ಟರ್ ಜಿ ಮಾದೇಗೌಡರು ಕಟ್ಟಿರುವಂಥ ವಿದ್ಯಾಸಂಸ್ಥೆಗಳು ಬಾನತ್ತರಕ್ಕೆ ಬೆಳೆದಿದ್ದಾವೆ. ಸಾವಿರಾರು ವಿದ್ಯಾರ್ಥಿಗಳು, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, ಅವರು ಅಲ್ಲಿ ಸ್ಥಾಪನೆ ಮಾಡಿದ್ದೇ ಆ ಉದ್ದೇಶಕ್ಕೋಸ್ಕರ. ಯಾಕಂತಂದರೆ ಆ ಆಸುಪಾಸಿನಲ್ಲಿ ಬಡತನದ ಬೇಗೆಯಿಂದ ಬಳಲುತ್ತಿರುವಂಥವರು, ಮಧ್ಯಮ ವರ್ಗದ ಜನ, ರೈತಾಪಿ ವರ್ಗದ ಜನ ಹೆಚ್ಚಾಗಿ ಇದ್ದುದರಿಂದ ಆ ಜನರಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ಭಾರತೀನಗರದಲ್ಲಿ ಅವರು ವಿದ್ಯಾಸಂಸ್ಥೆಯನ್ನು ಆರಂಭ ಮಾಡ್ತಾರೆ. ಆದರೆ ಪವಾಡ ಅನ್ನುವ ರೀತಿಯಲ್ಲಿ, ಗೌಡರು ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವ ರೀತಿಯಲ್ಲಿ ಇವತ್ತು ಭಾರತೀನಗರ ಒಂದು ನಿಜಕ್ಕೂ ಕೂಡ ಸರಸ್ವತಿಯ ತಾಣವಾಗಿದೆ. ಅಲ್ಲಿ ಹೋಗಿ ನೋಡಿದ್ರೆ ಒಂದು ವಿಶ್ವವಿದ್ಯಾನಿಲಯವನ್ನು ನಾಗಿಸುವ ರೀತಿಯಲ್ಲಿ ಇವತ್ತು ಆ ಕ್ಯಾಂಪಸ್ ಬೆಳೆದು ನಿಂತಿದೆ ಅನ್ನುವಂಥದ್ದು. ಇದಕ್ಕೆಲ್ಲ ಕಾರಣಕರ್ತರು ಡಾಕ್ಟರ್ ಜಿ ಮಾದೇಗೌಡರು. ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಒಂದಲ್ಲ ಎರಡಲ್ಲ, ಎಲ್ಲ ರಂಗಗಳಲ್ಲೂ ಕೂಡ ಗೌಡರು ಕೈ ಆಡಿಸ್ತಾರೆ ಅನ್ನುವಂಥದ್ದು ಬಹಳ 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 ವಿಶೇಷ ಅನ್ನುವಂಥದ್ದು. ಹೀಗೆ ಮಾತಾಡ್ತಾ ಹೋದರೆ ತುಂಬ ಹೆಸರುಗಳು ಬರ್ತವೆ. ವಿಶೇಷವಾಗಿ ಅವರ ಒಡನಾಡಿಗಳು ತುಂಬ ಇದ್ದಾರೆ. ಅವರಲ್ಲಿ ಕೆಲವರನ್ನ ನಾವು ಮಾತನಾಡಿಸ್ಬೋದು ಅನಿಸುತ್ತೆ. ವಿಶೇಷವಾಗಿ ಆತ್ಮಾನಂದವರು ಕೂಡ ಅವರ ಒಂದು ಬದುಕಿನಲ್ಲಿ ಭಾಳ ಗಾಢವಾದಂಥ ಮತ್ತು ಅಪರಿಮಿತವಾದಂತಹ ಒಂದು ಛಲವನ್ನು ಇಟ್ಕೊಂಡಂಥವರು. ಅವರು ಕೂಡ ಆ ಒಂದು ವಿಚಾರದಲ್ಲಿ ಇದಾದಂಥವ್ರು. ಈಗ ನನ್ನ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ಮೀರಾ ಮೇಡಮ್ರವರು ನನ್ನ ಜೊತೆಗಿದ್ದಾರೆ. ಮೀರಾ ಮೇಡಮ್ರವ್ರನ್ನ ಮಾತನಾಡಿಸ್ತಾ ಇದ್ದೀನಿ. ಮೇಡಮ್ ನಮಸ್ಕಾರ. ಮೇಡಮ್ ನಮ್ಮೆಲ್ಲರ ಹಿರಿಯ ಕೊಂಡಿ ಗಾಂಧಿವಾದಿ ಡಾಕ್ಟರ್ ಜಿ ಮಾದೇಗೌಡರು ಮೇಡಮ್ ನಮ್ಮನ್ನ ಅಗಲಿದ್ದಾರೆ. ನಿಮಗೂ ಕೂಡ ನಿಮ್ಮ ಕುಟುಂಬಕ್ಕೂ ಅವ್ರಿಗೂ ಒಂದು ರೀತಿ ಯಾಕಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೈ ಆಡಿಸಿದವರು. ಒಮ್ಮೆ ಹೇಳ್ತಾ ಇದ್ರು ಅವರು, ನಾನು ಒಂದು ಸಂದರ್ಭದಲ್ಲಿ ನೆನಪಾಡಿದಾಗ ನಿಮ್ಮನ್ನು ಕೇಳ್ತಾ ಇದ್ರು, ಹೆಂಗಮ್ಮ ನೀವು ಸಂಸ್ಥೆ ಕಟ್ತೆ ಅಂತ ಕೇಳಿದ್ರು ರೈತ ಸಭಾಂಗಣದಲ್ಲಿ. ಒಂದು ಮಾತು ಕೇಳಿದ್ದಕ್ಕೆ ಅವರು ಆಶ್ಚರ್ಯ ಪಡ್ತಾ ಇದ್ರು, ನೀವು ಗಂಡು ಹೇಳ್ತೀರಿ ಬಿಡಿ ಅಮ್ಮ, ಹೆಂಗಾದ್ರೂ ಮಾಡ್ತೀವಿ, ಏನು ಬೇಕಾದ್ರೂ ಧೈರ್ಯ ಮಾಡ್ತೀರಾ ಅಂತ ಹೇಳಿದ್ನ ಕೇಳಿದ್ದೀನಿ ಮೇಡಮ್. ಏನು ಹೇಳ್ತೀರಿ ಮೇಡಮ್ ಮಾದೇಗೌಡರ ಬಗ್ಗೆ?
ಅವರು ಮೊದಲಿಂದಲೂ ನಮಗೆ ನಮ್ಮ ತಂದೆಯವರು ಕೂಡ ಅವರು ಬಹಳ ಆತ್ಮೀಯರಾದರು. ಮತ್ತೆ ನಮ್ಮ ಮನೆಯವ್ರ ಮನೆಯಿಂದ ಅಕ್ಕಪಕ್ಕದಲ್ಲಿ ಇದ್ದದ್ದು ನಾವು ಚಿಕ್ಕವರಲ್ಲಿ ಬೆಳೆಯುವಾಗ. ಹಾಗಾಗಿ ತುಂಬಾ ಅವ್ರನ್ನ ನೋಡಿ ಅವರು ಹೇಗೆ ಬೆಳೆಸ್ಕೊಂಡು ಅದೆಲ್ಲರೂ ಕೂಡ ನೋಡಿದ್ದೀವಿ. ಜೊತೆಗೆ ಅವರು ಎಲ್ಲರಿಗೂ ಒಂದು ರೀತಿಯ ಪ್ರೋತ್ಸಾಹ ಕೊಡೋದು, ಮತ್ತೆ ಏನೋ ಒಂದು ರೀತಿ ಫೋಕಸ್ ಮಾತಾಡೋದು ಅದೊಂಥರ ಹಾಸ್ಯ ವಿಷಯದ ಕೋಪ ಮತ್ತೆ ಆತ್ಮೀಯತೆಯ ಕೋಪ ಅಂತ ಅನಿಸ್ತು ನನಗೆ. ಯಾವಾಗ ಅವ್ರನ್ನ ಕಳೆದು ಕೂಡ ಏನೋ ಮಾಡಿ ಬೆಟ್ಮಾನ ಹೌದು ಹೌದು ನೋಡಕ್ಕೆ ಹೌದು 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 ಆತ್ಮೀಯತೆಯ ನಮಗೆ ತುಂಬಾ ಇಷ್ಟ ಆಗಿದೆ. ಅದರಲ್ಲಿ ನಾವು ಒಂದು ಆತ್ಮೀಯತೆಯನ್ನು ಕಾಣ್ತಾ ಇದ್ದೀವಿ. ಇವರು ಆತ್ಮೀಯರು ನಮಗೆ ತುಂಬಾ ಒಂದು ಮಾಡಿದೆ. ನಮ್ಮ ತಂದೆ ಕೂಡ ನಾನು ಗೌರವ ಒಂದು ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ದೆ. ಮತ್ತೆ ಮತ್ತದ ನಮ್ಮ ಶಾಲೆಗೆ ಹೋಗಿ ಬಂದ್ರೆ ಆಮೇಲೆ ನಮ್ಮ ಟ್ರಸ್ಟಿಗೆ ಬಂದಿದ್ರು. ನನ್ ಏನಕ್ಕೂ ಒಂದು ಸಂದರ್ಭ ಕಾಣ್ಬೇಕಂತ ಅಲ್ಲಿಗೆ ಹೋಗಿದ್ರು. ಆಮೇಲೆ ಹೇಳ್ತಾ ಇದ್ರು, ಅಮ್ಮ ನೀವು ನಿಜವಾಗ್ಲೂ ಸಾಧನೆಗೆ ನಾನು ಬಹಳ ನನಗೆ, ಯಾಕಂದ್ರೆ ನಾವು 25 ವರ್ಷದಲ್ಲಿ ಮಾಡಿದ್ದು ನೀವು ಇವತ್ತು ಒಂದು 4-5 ವರ್ಷದಲ್ಲಿ ಬೆಳೆಸ್ಬಿಡ್ತೀರಾ ಸಂಸ್ಥೆಯಲ್ಲಿ ಅಂತ ಹೇಳಿ ಒಂದು ಪ್ರೋತ್ಸಾಹ ಕೊಡ್ತಿದ್ರು. ಅವ್ರು ಯಾವತ್ತೂ ಒಬ್ರು ಏಳಿಗೆಗೆ ನಿಜ ನಿಜ. ಮತ್ತೆ ನಮ್ಮ ಯಜಮಾನ್ರು ಚೇರ್ಮನ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಅಪ್ಲೈ ಮಾಡಿದಾಗ ಕೂಡ ಅವರು ಪ್ರತಿ ಬೆಂಚ್ ಬೈ ಬೆಂಚ್ ಹೋಗಿದ್ದಾರೆ ಆ ಫೈಲ್ಗಳನ್ನ ಮುಂದಕ್ಕೆ ಕಳ್ಸೋದಕ್ಕೆ. ಮತ್ತೆ ಎಲ್ಲರಿಗೂ ರೇಗಾಡ್ಕೊಂಡು ಕೂಗಾಡ್ಕೊಂಡು ಅವರು ಒಂದ್ಸಲ ರೇಗಾಡಿದ್ರು ಅಂತಂದ್ರೆ ಚೀಫ್ ಮಿನಿಸ್ಟರ್ ಸ್ವಲ್ಪ ಭಯ ಬಿಟ್ಟಿದೆ ಅಂತೂ ಅವರಲ್ಲಿ ಆ ಕೆಚ್ಚೆದೆ ಇತ್ತು. ಮತ್ತೆ ಯಾವತ್ತೂ ಅವರು ಒಂಥರ ನಿರ್ಮಲವಾದ ವ್ಯಕ್ತಿತ್ವದವರು, ಸರಳತೆಯನ್ನ ಮೈಗೂಡಿಸ್ಕೊಂಡಿದ್ರು. ಮತ್ತೆ ಎಲ್ಲರದ್ದು ಸ್ನೇಹ ಪರವಾದ ವ್ಯಕ್ತಿಯವರು, ತುಂಬಾ ಸ್ನೇಹ, ಒಂದು ಪ್ರೀತಿ ವಿಶ್ವಾಸವನ್ನ ತೋರಿಸ್ತಾ ಇದ್ರು. ಮಂಡ್ಯಕ್ಕೆ ಅವರ ಏನು ಒಂದು ಮಾಡಿದ್ದಾರೆ, ಮಂಡ್ಯ ಜಿಲ್ಲೆಗೆ ಏನು ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ, ಅದು ಅವಿಸ್ಮರಣೀಯ ಅಂತ ಹೇಳ್ಬೇಕು. ಶಂಕರೇಗೌಡರ ನಂತರ ನಾವು ಅತಿ ದೊಡ್ಡ ಧೀಮಂತ ನಾಯಕನನ್ನ ಅವರಲ್ಲಿ ಕಂಡಿದ್ದೇವೆ. ಹೇಳ್ತಾರಲ್ಲ, ಒಬ್ಬ ಕವಿ ಒಂದು ಪಾರಿಜಾತ ಪುಷ್ಪವನ್ನ ವರ್ಣಿಸಿದ್ರೆ ಆ ಪಾರಿಜಾತ ಪುಷ್ಪದ ಸೊಬಗನ್ನ ಗಿಡನೇ ನೆಟ್ಟು ಅದರ ಪರಿಮಳ ಎಲ್ರಿಗೂ ಸಿಗೋ ಹಾಗೆ ಮಾಡ್ತಾರಂತೆ ಒಬ್ಬ ಹಿರಿಯ ಮುತ್ಸದ್ದಿ, ಒಬ್ಬ ರಾಜ್ಯಕರು. ಆ ರೀತಿ ಅವರು ಎಲ್ಲರೂ ಗಾಂಧಿ ಬಗ್ಗೆ ಬರೀತಾ ಇದ್ರು, ಅವ್ರನ್ನ ನೆನೆಸ್ಕೊಳ್ತಾ ಇದ್ರು. ಆದ್ರೆ ಅವರು ಸ್ವತಃ ಗಾಂಧಿಯಾಗಿ ಅದನ್ನ ಎಲ್ಲರ ಮನಸ್ಸಿನಲ್ಲೂ ಗಾಂಧಿಯ ಬಗ್ಗೆ ಒಂದು ಅರಿವನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಹಳ ಆಳವಾಗಿ ಮೂಡಿಸಿದ್ರು ಅಂತ ಹೇಳ್ಬೇಕು. ಅವರು ಮಂಡ್ಯದ ಜನತೆ ಅವ್ರಿಗೆ ಯಾವತ್ತಿಗೂ ಚಿರಋಣಿಯಾಗಿರುತ್ತೆ. ನಿಜಕ್ಕೂ ತುಂಬಾ ನಮ್ಗೆ ವಿಷಾದ ಅನಿಸ್ತಾ ಇದೆ ಇವತ್ತು ಅವ್ರು ನಮ್ಮನ್ನ ಬಿಟ್ಟು ಹೋಗಿದ್ದು. ಅವರು ಅಲ್ಲಿ ಕೂತಿದ್ರು ಕೂಡ, ಗಾಂಧಿ ಭವನದ ಮುಂದೆ ಕೂತಿದ್ರು ಸಾಕ್ತಿತ್ತು. ತುಂಬಾ ನಮ್ಗೆ ಏನೋ ಒಂದು ಸ್ಫೂರ್ತಿ ಮೇಡಮ್, ಸ್ಫೂರ್ತಿ. ಅಲ್ಲಿ ಕೂತಿದ್ರೆ ಅವರು ಏನೋ ಒಂದು ಪ್ರಶಾಂತವಾದ ಮುಖದಲ್ಲಿ ಕೂತ್ಕೊಂಡ್ಬಿಡೋರು. ಒಂದು ಏನೋ ಏನೋ ಒಂದು ಒಂದು ಅಲ್ಲಿ ಓದುವ ಸ್ಫೂರ್ತಿ ಸಿಗ್ತಾ ಇತ್ತು ಅಲ್ಲಿ ಹೋದಾಗ. ರೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡ್ ಬಂದ್ರೆ ಅವ್ರದೊಂದು ಗದರಿಕೆ ಕೇಳಿದ್ರೆ ನನ್ಗೆ ಖುಷಿ ಆಗುತ್ತೆ. ಅಷ್ಟು ಸಂತೋಷ, ಎಲ್ರಿಗೂ ಸಂತೋಷವನ್ನ ಕೊಟ್ಟಂತವ್ರು, ವಿದ್ಯೆಯನ್ನ ಕೊಟ್ಟಂತವ್ರು, ಬಹಳ ಧೀಮಂತ ವ್ಯಕ್ತಿ, ಧೀಮಂತ ನಾಯಕ ನಮ್ಮ ಮಂಡ್ಯಕ್ಕೆ. ತುಂಬಲಾರದ ನಷ್ಟ ಆಗಿದೆ ಅವ್ರನ್ನ ಕಳ್ಕೊಂಡಿರೋದು ನಮ್ಗೆ. ಮೇಡಮ್, ಈ ಮಾದೇಗೌಡರ ಬಗ್ಗೆ ಕೋಪಿಷ್ಟ ಅಂತಾರೆ, ತುಂಬಾ ನಿಷ್ಠುರವಾದಿ ಅಂತಾರೆ, ಬದ್ಧತೆ, ಪಾರದರ್ಶಕತೆ ಇವೆಲ್ಲವೂ ಕೂಡ ಅವರ ಒಂದು ಬದುಕಿನಲ್ಲಿ ಮೈಲಿಗೂಡಿಸ್ಕೊಂಡು ಬಂತು. ಮೇಡಮ್, ನೀವು ಕೂಡ ಒಬ್ಬ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರ, ಮಾದೇಗೌಡರಿಂದ ಏನಾದರೂ ಒಂದು ಕಲಿಬೇಕು ಅನ್ನೋದಾದ್ರೆ ಏನನ್ನ ಕಲಿತಿ, ಏನು ಕಾಪಿ ಮಾಡಬೇಕು ಅನ್ಸುತ್ತೆ ಮೇಡಮ್ ಅವರಲ್ಲಿ? ಅವರಲ್ಲಿ ನಿಜವಾಗ್ಲೂ ವಿದ್ಯೆಯನ್ನ, ಅವರು ಶಿಕ್ಷಣ ಸಂಸ್ಥೆಯನ್ನ ಹೇಗೆ ಮುಂದುವರಿಸಿದ್ರು, ಹೆಜ್ಜೆಯಾಗಿ ಹೇಗೆ ಮುಂದುವರಿಸಿದ್ರು, ಮತ್ತೆ ಅವ್ರದ್ದೊಂದು ನಿರಂತರವಾದ ಪ್ರಯತ್ನ ಇತ್ತು ಅದರಲ್ಲಿ. ಅದನ್ನ ನಾನು ನಿಜವಾಗ್ಲೂ ಕಲಿಬೇಕು ಅಂತ ಅನ್ಕೊಳ್ತೀನಿ. ಮತ್ತೆ ಅವ್ರದ್ದೇನು ನಿಷ್ಠುರತೆ ಅಂದ್ರೆ, ಜನಸಾಮಾನ್ಯರಲ್ಲಿ ಇದ್ದ ನಿಷ್ಠುರತೆ ನಮ್ಮನ್ನ ಬೆಳೆಸಕ್ಕೋಸ್ಕರ, ನಮ್ಗೆ ಒಂದು ಒಳ್ಳೆ ಮಾತು ಹೇಳಕ್ಕೋಸ್ಕರ ಅವರು ಅದರ ಇರ್ತದ್ರು. ಆದ್ರೆ ಏನೇ ಒಂದು ಅನ್ಯಾಯವನ್ನ ಕಂಡ್ರೆ ಬಹಳ ನಿಷ್ಠುರ
ಆಕ್ರೋಶವಾಗಿ ಹೌದು, ಹೌದು. ಮಾತಾಡಿ ಸಿಟ್ಟು ಬರ್ತಾ ಇತ್ತು. ರಾಜಕೀಯ ವಲಯದಲ್ಲಿ ಒಂದು ಭಯವನ್ನೇ ಸೃಷ್ಟಿಸ್ತಾ ಇದ್ರು ಅವರು. ಆ ರೀತಿ ಒಂದು ಈ ಅನ್ಯಾಯದ ವಿರುದ್ಧ ಹೋರಾಡಿದಂಥವ್ರು. ಮತ್ತೆ ತುಂಬಾ ಬುದ್ಧಿವಂತರು ಅವರು, ತುಂಬಾ ಬುದ್ಧಿಶಕ್ತಿ ಇದ್ದವರು. ಧನ್ಯವಾದ ಮೇಡಮ್, ಮಾತನಾಡಿದ್ದಕ್ಕೆ ಧನ್ಯವಾದ ಮೇಡಮ್. ಧನ್ಯವಾದಗಳು. ನಮಸ್ಕಾರ ಮೇಡಮ್. ನೋಡಿ ವೀಕ್ಷಕರೇ, ಅಂಜನಾ ಶಿವಲಿಂಗನವರು ಮಾತನಾಡಿದ್ರು. ಅವರು ಒಡೆದಾಟದ ಕೆಲವೊಂದು ವಿಚಾರಗಳನ್ನು ಕೂಡ ಅವರು ಹಂಚ್ಕೊಂಡ್ರು. ಯಾಕಂತಂದರೆ ತುಂಬ ಜನ ಅವರ ಗರಡಿಯಲ್ಲಿ ಪಳಗಿದವರು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥ ಸಾಕಷ್ಟು ಮಂದಿ ಇವತ್ತಿಗೂ ಕೂಡ ಜಿಲ್ಲೆಯಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ ಅನ್ನುವಂಥದ್ದು ಭಾಳ ವಿಶೇಷ, ಭಾಳ ವಿಶೇಷ. ಅವ್ರು ಹೇಳ್ದಂಗೆ, ಮೀರಾ ಮೇಡಮ್ ಹೇಳ್ದಂಗೆ, ಅಜಾತ ಶತ್ರು ಯಾರ ಮನಸ್ಸನ್ನು ಕೂಡ ನೋಯಿಸ್ತವರಲ್ಲ. ಮತ್ತು ಬೆಳೆಸ್ತೀನಿ ಅಂದರೆ, ಬೆಳಿಬೇಕು ಅಂತಂದರೆ ಭಾಳ ಮುಕ್ತವಾಗಿ ಅವರಿಗೆ ಅವರು ಸಪೋರ್ಟ್ ಮಾಡ್ತಾಯಿದ್ರು ಅನ್ನುವಂಥದ್ದು ಕೂಡ ನಾನು ಕೇಳಿದ್ದೇನೆ. 6 ಬಾರಿ ಅವರು ಗೆಲ್ತಾರೆ ಅಂತಂದರೆ ಅದು ಹುಡುಗಾಟದ ಮಾತಲ್ಲ. ನನ್ನ ಪ್ರಕಾರ ಅದೊಂದು ದೊಡ್ಡ ಸಾಧನೆ ಸರಿ. ಅದಕ್ಕೋಸ್ಕರ ಅವರ ಏಳಿಗೆಯನ್ನು ನಾವು ಯಾವತ್ತೂ ಕೂಡ ಅಲೆಗೆಳೆಯೋಕ್ಕಾಗೋದಿಲ್ಲ. ಸಾಕಷ್ಟು ಸಂದರ್ಭದಲ್ಲಿ ಅವರನ್ನು ನಾವು ಗಮನಿಸಿದ್ದೇವೆ, ಅವರ ಹೋರಾಟದ ಕೆಚ್ಚನ್ನು ಗಮನಿಸಿದ್ದೇವೆ. ಆದರೆ ಎಲ್ಲಿಯೂ ಕೂಡ ಅವರು ವಿಚಲಿತರಾಗುತ್ತಿರಲಿಲ್ಲ. ಎಷ್ಟೆಷ್ಟು ಸಂದರ್ಭಗಳು ಬಂದರೂ ಕೂಡ ಅವರು ವಿಚಲಿತರಾಗ್ತಿರಲಿಲ್ಲ. ಹಂಗಾಗಿ ಅವರು ಒಂದು ರೀತಿ ಅಜಾತ ಶತ್ರು ಅಂತಲೇ ಹೇಳ್ಬೋದು. ಈಗ ನನ್ನ ಜೊತೆ ಆತ್ಮನದವರು, ನಮಸ್ಕಾರ ಸರ್. ನಾನು ಶಂಭು ಸರ್, ನಾನು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ ಸರ್. ಸರ್, ಇವತ್ತು ನಾವೊಬ್ಬ ಧೀಮಂತ ನಾಯಕನನ್ನು ಕಳ್ಕೊಂಡಿದ್ದೀವಿ ಸರ್. ಹೌದು. ಅದ್ರಲ್ಲಿ ವಿಶೇಷವಾಗಿ ನೀವು ಅವರಿಗೆ ಒಂದು ರೀತಿ ವರಪುತ್ರ ಇದ್ದಂಗೆ. ವರಪುತ್ರ ಇದ್ದಂಗೆ. ಯಾಕಂದ್ರೆ ಯಾವುದೇ ಹಿತರಕ್ಷಣಾ ಸಮಿತಿ ಹೋರಾಟ ಆಗಲಿ, ನೀವು ರಾಜಣ್ಣ ನಿಮ್ಮಿಬ್ಬರನ್ನ ಯಾವತ್ತೂ ಬಿಡ್ತಾ ಇರಲಿಲ್ಲ ಸರ್ ಅವರು. ಬಹಳ ನೋವಾಗುತ್ತೆ ಇವತ್ತು ಸಂದರ್ಭ ನೆನೆಸ್ಕೊಂಡ್ರೆ. ಹಲೋ ಸರ್, ಹೇಳಿ ಸರ್, ಪ್ಲೀಸ್ ಸರ್. ಅದೇ ಒಟ್ಟು ಈಗ ಹೇಳಿದ್ರೆ ಕಾವೇರಿ ಹೋರಾಟದಲ್ಲಿ ಮಾದೇಗೌಡರು ಬಹಳಷ್ಟು ಕೂಡ ರಾಜು ಆಗ್ಲಿ, ನನ್ನ ಆಗ್ಲಿ ವಿಶೇಷವಾಗಿ ಜವಾಬ್ದಾರಿಯನ್ನ ಅಥವಾ ಈ ಕಾರ್ಯವನ್ನ ಆಗ್ಬೇಕು ಅಂತೇಳಿ ನಮ್ಗೆ ಆದೇಶವನ್ನು ನೀಡಿ ಆ ಕಾರ್ಯ ನಾವು ಮಾಡ್ಲೇಬೇಕಾದನ್ನ ಮಾಡ್ತಿದ್ವು. ಅವರ ಆಜ್ಞೆ ನಮ್ಗೆ ವಹಿಸಿ ಮಾಡ್ತಾ ಇದ್ದವ್ರು ಶಂಭೂರೇ. ಹೌದು ಸರ್. ಇಲ್ಲ, ನನಗೆ ಅನ್ಸೋದು ಸರ್, ಈಗ ರಾಜಕಾರಣದಲ್ಲಿ ಇತ್ತೀಚಿನ ತುಂಬ ರಾಜಕಾರಣಿಗಳನ್ನ ನೋಡ್ತಾ ಇದ್ದೀವಿ ನಾವು ಸರ್. ಇವತ್ತಿನ ರಾಜಕೀಯ ವರ್ತಮಾನಗಳನ್ನ ನೋಡ್ತಿದ್ದೀವಿ. ಮಾದೇಗೌಡರು ನೆನೆಸ್ಕೊಂಡ್ರೆ ಸರ್, ರಾಜಕಾರಣವಾಗಿ ನಿಮ್ಮ ಮುಂದೆ ಬರುವಂತಹ ವಿಚಾರಗಳೇನು ಸರ್ ಸ್ಪಷ್ಟವಾಗಿ? ಮಾದೇಗೌಡರು ವಿಶೇಷವಾಗಿ ಗುಣ ಅಂತ ಹೇಳಿದ್ರೆ ಜನಪರ ಕಾಳಜಿ, ಅದಾದ್ಮೇಲೆ ಬಹಳ ಮಾನವೀಯ ಹಸ್ತಾಂತರಣ ಮತ್ತು ನಮ್ಮ ನೆಲಜಲದ ರಕ್ಷಣೆಗೆ ಬರ್ತದೆ. ಉದಾಹರಣೆಗೆ ತಮಗೆ ಒಂದು ವಿಚಾರ ಹೇಳ್ಬೇಕು. ಈಗ ನೀವು ರಾಜಕೀಯದಲ್ಲಿ ಈ ಪಕ್ಷ ರಾಜಕಾರಣ ಬಹಳಷ್ಟು ಕೂಡ ಇದ್ದೇ ಇದ್ದದ್ದು. ಒಂದು ಅಧಿಕಾರದಲ್ಲಿ ನಾವಿರ್ತೀವಿ, ಮತ್ತೊಂದು ಬೇರೆ ಪಕ್ಷ ಇರ್ತದೆ. ಆದ್ರೆ ನಮ್ಮ ಕಾವೇರಿ ಚಳವಳಿನಲ್ಲಿ ಮಾದೇಗೌಡರು ಅವ್ರ ಒಡನಾಡಿಗಳಲ್ಲಿ ನಾವೆಲ್ಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಇದ್ರೂ ಸರಿ, ಇಲ್ಲಿ ಒಂದೇ ನಿಲುವನ್ನ ಪ್ರತಿಪಾದನೆಯನ್ನು ಮಾಡಿಕೊಂಡು ಮತ್ತು ಆರಂಭದಲ್ಲಿದ್ದಂತ ಒಂದು ಉತ್ಸಾಹನೆ ಕೊನೆಯವರೆಗೂ, ಆ ಒಂದು ಆಸಕ್ತಿಯನ್ನ ಕೊನೆಯವರೆಗೂ ಉಳಿಸ್ಕೊಂಡು ನಮ್ಮ ಕಾವೇರಿ ನಮ್ಮ ಬದುಕಿನ ಪ್ರಶ್ನೆ, ನಮ್ಮ ಉಳಿವು ಕಾವೇರಿ ಮೇಲೆ, ಕಾವೇರಿ ನಮ್ದು ರಾಜ್ಯದ ಸ್ವತ್ತು, ಇದು ಉಳಿಬೇಕು, ನಮ್ಮ ಪಾಲಿನ ನ್ಯಾಯಯುತವಾದ ನೀರಿನ ಪ್ರಮಾಣ ಬರಬೇಕು ಅಂತೇಳಿ ಅವ್ರ ಜೊತೆ ಹೋರಾಟ ಮಾಡ್ಕೊಂಡು ಬಂದು, ವಿಶೇಷವಾಗಿ ಕಾವೇರಿ ಜಲಾನಯ 5-6 ಜಿಲ್ಲೆಗಳಲ್ಲಿ ಸಂಘಟನೆ ಮಾಡೋದಕ್ಕವರು ಒಂದು ಸ್ಫೂರ್ತಿಯಾಗಿ ಕೇಂದ್ರೀಕೃತ ವ್ಯಕ್ತಿಯಾಗಿದ್ರು. ಹಾಗೆ ಕೃಷ್ಣ ಕಾವೇರಿ ಅಂತೇಳಿ ಒಂದು ಸಂಸ್ಥೆಯನ್ನು ಕೂಡ ಮಾಡಿ ಕೃಷ್ಣ ಪಾತ್ರದ ವಿಚಾರಗಳನ್ನು ಕೂಡ ಕೈಗೆತ್ತಿಕೊಂಡಿದ್ದು. ಆಮೇಲೆ ನಮ್ಮ ಅನೇಕ ಈ ಏನು ನ್ಯಾಯಾಂಗ ತಜ್ಞರಾಗ್ಲಿ, ನಮ್ಮಲ್ಲಿ ಇರ್ತಕ್ಕಂಥ ನೀರಾವರಿ ತಜ್ಞರಾಗ್ಲಿ, ಅದಕ್ಕೂ ಮೇಲಾಗಿ ವಿವಿಧ ನೀರಾವರಿ ಇಲಾಖೆ ಹೊಂದಿರ್ತಕ್ಕಂಥ ಮಂತ್ರಿಗಳು ಮತ್ತು ಕೂಡ ನ್ಯಾಯಾಂಗ ಇಲಾಖೆ ಮಂತ್ರಿಗಳು ಇವೆಲ್ಲರನ್ನು ಕರೆದು ಆಗಾಗ್ಗೆ ಡಿಸ್ಕಸ್ ಮಾಡಿ, ಸಮಾಲೋಚನೆ ಮಾಡಿ ಆ ಒಂದು ವಿಚಾರದಲ್ಲಿ ಕಾವೇರಿಗೆ ಒಟ್ಟಾರೆ ಒಂದು ಜನಹಿತದಿಂದ ಒಂದು ಕನ್ಸೆನ್ಸಸ್ ಅಂತ ಹೇಳ್ತೀರಿ, ಒಟ್ಟಾರೆ ಅಭಿಪ್ರಾಯವನ್ನ ರೂಢಿಸಿ ಸರ್ಕಾರದ ಜೊತೆ ಅದನ್ನ ಡಿಸ್ಕಸ್ ಮಾಡಬೇಕು ಅಂತಕ್ಕಂಥದ್ದು ಡಿಸ್ಕಸ್ ಮಾಡಿ ಕಾವೇರಿ ನಿಲುವಲ್ಲಿ ಏಕ ನಿಲುವನ್ನ ತೆಗೆದುಕೊಳ್ತಾ ಇದ್ದಂತ ಶಕ್ತಿ ಇದ್ದಿದ್ದು ಕಾವೇರಿ ಹಿತರಕ್ಷಣಾ ಸಂಸ್ಥೆಗೆ ಅದರ ಅಧ್ಯಕ್ಷರಾದ ಮಾದೇಗೌಡರಿಗೆ ಎಲ್ಲರ ಸಹಕಾರದಿದ್ದು ಕೂಡ ಹಿತರಕ್ಷಣಾ ಸಂಸ್ಥೆಯನ್ನ ಬಹಳಷ್ಟು ಚೆನ್ನಾಗಿ ಪ್ರಬುದ್ಧತೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ. ಸರ್, ಒಂದೇ ಒಂದು ವಿಷಯ ನಿಮ್ಗೆ ಗಮನ ತಂದ್ಬಿಡ್ತೀನಿ ಸರ್. ಅವರ ಕನಸು, ದೂರದೃಷ್ಟಿ ಕನಸು ಒಂದೇ ಒಂದು ಏನಂದ್ರೆ, ಅದು ನೆನಸಾಗ್ಲಿಲ್ಲ ಅನ್ನುವಂಥ ಕೊರಗು ನನಗೂ ಇದೆ, ನಿಮಗೂ ಇದೆ ಸರ್. ಗಾಂಧಿ ಗ್ರಾಮ ಅಂತಕ್ಕಂಥದ್ದು ಅವರ ಮಹತ್ವಾಕಾಂಕ್ಷೆ ಕನಸು ಸರ್.
ಹೌದು ಶಂಭುರೆ, ಅದು ಆಗ್ಬೇಕು. ಇವತ್ತಿನ ನಮ್ಮ ಯುವಕರಿಗೆ ಗಾಂಧಿ ಬಗ್ಗೆ, ಗಾಂಧಿಯವರ ಆದರ್ಶದ ಬಗ್ಗೆ, ಜೀವನದ ಬಗ್ಗೆ ಮತ್ತು ಕೂಡ ಇವತ್ತಿನ ಸಮಾಜ ನಡೀತಕ್ಕಂಥ ರೀತಿನಲ್ಲಿ ಹೊಸತನ ಬರಬೇಕು ಮತ್ತು ಕೂಡ ಸರಳತೆ ಬರಬೇಕು ಅಂತಕ್ಕಂಥದ್ದನ್ನೆಲ್ಲನೂ ಕೂಡ ಗಾಂಧೀಜಿಯವರ ಸತ್ಯ, ಧರ್ಮ, ನಿಷ್ಠೆ ಏನ್ ಪಾಲಿಸ್ಬೇಕು ಅಂತ ಹೇಳಿದ್ರು ಅದು ಇವತ್ತು ಬರಬೇಕು. ತಮ್ಗೆ ಗೊತ್ತಿರ್ಬೇಕು, ನಾವೆಲ್ಲ ಪ್ರೈಮರಿ ಮತ್ತೆ ಮಾಧ್ಯಮಿಕ ಶಾಲೆಯಲ್ಲಿ ಓದುವಾಗ ನೀತಿ ಪಾಠ ಆಗ್ತಿತ್ತು ನಮ್ಗೆ. ಇವತ್ತು ನೀತಿ ಪಾಠ ಮನೆಯಲ್ಲಿ ತಂದೆ ತಾಯಿಗಳು ಹೇಳ್ತಷ್ಟೇ ನೀತಿ ಪಾಠ ನಮ್ಗೆ ಎಲ್ಲೋ ಶಾಲೆನಲ್ಲಿ ಅಲ್ಲ ಕಲ್ಸದ ಪ್ರಮೇಯ ಬಂದಿಲ್ಲ. ಸಂಸ್ಕಾರ ಇವೆಲ್ಲವೂ ಕೂಡ ಈ ಗಾಂಧಿಯವರು ಇದರ ಮಾನವೀಯರುಗಳ ಜೀವನ ಚರಿತ್ರೆಯನ್ನ ನನ್ನ ಪ್ರತಿಪಾದನೆ ಮಾಡಿ ಆ ಗಾಂಧಿ ಜೀವನ ಏನು, ಗಾಂಧಿಯವರು ಯಾವ ರೀತಿ ಇದ್ರು ಅಂತಕ್ಕಂಥದ್ದು ಆಗ್ಬೇಕು. ಮತ್ತು ಸಮಾಜದ ಒಗ್ಗಟ್ಟಿಗೂ ಕೂಡ ಗಾಂಧಿಯ ಪ್ರಿನ್ಸಿಪಲ್ಸ್ ಹೇಳ್ತೀವಿ. ಶಾಂತಿ, ಸಮಾಧಾನ, ತಾಳ್ಮೆ ಇವತ್ತು ಬಹಳಷ್ಟು ಕೂಡ ಅವಶ್ಯಕತೆ ಇದೆ ವಿಶ್ವದಲ್ಲಿ. ಸರ್ ಒಂದೇ ಒಂದು ಸರ್ ಕೊನೆಯದಾಗಿ ಇನ್ನೇನಿಲ್ಲ ಸರ್ ಗಾಂಧಿ ಗ್ರಾಮವನ್ನು ಈಗೇನಾಗಿದ್ದಾರೆ ಸರ್, ಮಹಾನ್ ನಾಯಕರಾದಂಥ ಮಾದೇಗೌಡರು ಬಿಟ್ಟು ಹೋಗಿದ್ದಾರೆ. ಈಗ ಆ ಪರಂಪರೆಯನ್ನು ಮುಂದುವರಿಸಬೇಕಾಗಿದ್ದು ನಿಮ್ಮಂತಹ ಜನಪ್ರತಿನಿಧಿಗಳ ಮತ್ತು ಸಂಘ ಸಂಸ್ಥೆಗಳ ನಮ್ಮೆಲ್ಲರ ಕೆಲಸ ಆಗಿದೆ ಸರ್. ಗಾಂಧಿ ಗ್ರಾಮದ ಕನಸನ್ನ ನೆನಸು ಮಾಡುವ ನಿಟ್ಟಿನಲ್ಲಿ ಯಾವ ಕ್ರಮ ತೆಗೆದುಕೊಳ್ತೀರಿ ಸರ್? ಈಗ ನೀವು ಹೇಳುದು ಅದು ಬಹಳಷ್ಟು ಆಗ್ಬೇಕಾದ್ದು, ಅದು ಸತ್ಯವೂ ಆಗಿರ್ತಕ್ಕಂಥದ್ದು. ಎಲ್ಲ ಕೂತು ಎಲ್ಲ ಮಾದೇಗೌಡರ ಒಂದು ಅಂತಿಮ ಇಚ್ಛೆ ಅಂತೂ ಬಹಳಷ್ಟು ಆಕಾಂಕ್ಷೆ ಗಾಂಧಿ ಗ್ರಾಮ ಇರಬೇಕು, ಗಾಂಧಿ ಪ್ರಿನ್ಸಿಪಲ್ಸ್ ಸಮಾಜದಲ್ಲಿ ಇರಬೇಕು ಅಂತ. ಆ ಬಗ್ಗೆ ಅವರ ಎಲ್ಲನೂ ಕೂಡ ಅವರ ಕಣ್ಣಲ್ಲಿ ಅವರ ಕೈ ಕೆಳಗಡೆ ಅವರಿಂದ ಮಾರ್ಗದರ್ಶನ ಪಡೆದಿರ್ತಕ್ಕಂಥ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಇರ್ತಕ್ಕಂಥ ಏನು ಈಗ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ಆಲೋಚನೆ ಮಾಡಿ ಏನಾದ್ರು ಒಂದು ಮಾಡಿ ಸರ್ಕಾರ ಮತ್ತು ನಾವೆಲ್ಲರೂ ಕೂಡ ಅದು ವರಪ್ರಧಾನವಾಗಿರ್ತಕ್ಕಂಥದ್ದು ಒಂದು 20 ಎಕರೆ ಜಮೀನು ಕೂಡ ಇದೆ. ಇವೆಲ್ಲವನ್ನು ಕೂಡ ಅದನ್ನ ಆಲೋಚನೆ ಮಾಡಿ ಅದನ್ನ ಕಾರ್ಯಗತ ಮಾಡ್ಲಿಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ. ಧನ್ಯವಾದ ಸರ್. ಸರಿ, ಆತ್ಮಾನಂದರವರು ಮಾತನಾಡೋದನ್ನು ಕೇಳಿದ್ರಿ. ನಾನು ಹೇಳ್ದಂಗೆ ಬಹುದಿನದ ಕೊರಗು, ಅವರ ಕೊನೆಯ ಆಸೆ ಏನಂತಂದರೆ ಗಾಂಧಿ ಗ್ರಾಮ ಅನ್ನುವಂಥದ್ದು. ಭಾಳ ಆಸೆ ಇಟ್ಕೊಂಡು ಸರ್ಕಾರದ ಜೊತೆ ಒಂದು ರೀತಿ ಗುದ್ದಾಟ ಮಾಡಿ ಆ ಒಂದಷ್ಟು ಜಮೀನನ್ನು ಪಡೆದುಕೊಂಡು ಅನುದಾನವನ್ನು ತಂದುಕೊಂಡು ಅವರು ಗಾಂಧಿ ಗ್ರಾಮವನ್ನು ಮಾಡಬೇಕು ಅನ್ನುವಂಥದ್ದು. ಗಾಂಧಿ ಗ್ರಾಮದ ಪರಿಕಲ್ಪನೆ ಏನಂತಂದರೆ ಗುಡಿ ಕೈಗಾರಿಕೆಯಿಂದ ಹಿಡಿದು ನಿರುದ್ಯೋಗ ಸಮಸ್ಯೆಯಿಂದ ಹಿಡಿದು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಗಾಂಧಿ ಗ್ರಾಮ ಆಗಬೇಕು ಅನ್ನುವಂಥದ್ದು. ಅದರದ್ದೊಂದು ನೀಲಿ ನಕ್ಷೆ ಕೂಡ ಆಗಿತ್ತು, ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ನಿವೇಶನ ಮಂಜೂರು ಮಾಡಿಸ್ಕೊಂಡಿದ್ರು, ಅನುದಾನ ಕೂಡ ಮಂಜೂರಾಗಿತ್ತು ಅನ್ನುವಂಥದ್ದು. ಆದರೆ ಅವರ ಕೊನೆಯ ಆಸೆ, ಅದು ಮಾದೇಗೌಡರ ಕೊನೆಯ ಆಸೆ ಏನಂತಂದರೆ ಅದೊಂದು ಈಡೇರಲಿಲ್ಲ ಗಾಂಧಿ ಗ್ರಾಮ ಅನ್ನುವಂಥದ್ದು. ಅದು ನಿಜಕ್ಕೂ ಕೂಡ ಕೊರಗೆಯಾಗಿದೆ. ಅದನ್ನು ಆಸಕ್ತಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಮುಂದುವರಿಸ್ಬೋದು ಅನಿಸುತ್ತೆ. ವೀಕ್ಷಕರೇ, ಈಗ ಅಲ್ಲಿಗೆ ಅವರ ನಿವಾಸದ ಎದುರು, ಮಾದೇಗೌಡರ ನಿವಾಸದ ಎದುರು ಇನ್ನೂ ಕೂಡ ಸರದಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಅವರ ದರ್ಶನವನ್ನು ಪಡೆಯುತ್ತಿದ್ದಾರೆ. ಈಗ ಅಲ್ಲಿ ಆ ಕ್ಷಣ ಹೇಗಿದೆ ನೇರ ಪ್ರಸಾರದಲ್ಲಿ ಆ ಒಂದು ಕ್ಲಿಪ್ಪಿಂಗ್ ಇದೆ.
ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಮಾದೇಗೌಡರ ಬಗ್ಗೆ ಮಾತನಾಡ್ತಾ ಹೋದರೆ ಅದೊಂದು ದೊಡ್ಡ ಜರ್ನಿ, ಅದು ದೊಡ್ಡ ಪಯಣ ಅಂತಲೇ ಹೇಳ್ಬೋದು. ನಾನು ಹಿಂದೆ ಹೇಳಿದೆ ತಾಲೂಕು ಬೋರ್ಡ್ ಸದಸ್ಯರಾಗಿ ನಂತರ ಶಾಸಕರಾಗಿ ಅವರು ಆಯ್ಕೆ ಆಗುವಂಥದ್ದು ಅಂತೇಳಿ. ಚುನಾವಣಾ ಸಮಯದಲ್ಲಿ ಆ ಹಿಂದಿನ ಕಾಲಘಟ್ಟದ ಸಂದರ್ಭ ಹೆಂಗೆ ಅಂದರೆ, ಇವತ್ತು ದುಡ್ಡು ಅಂದರೆ ಹೆಂಗೆ ಬೇಕಾದರೂ ಚುನಾವಣೆಗೆ ಬರುತ್ತೆ. ಅವತ್ತು ಚುನಾವಣೆಗೆ ಇವತ್ತಿಂತ ಹೆಚ್ಚು ಹಣ ದುಡ್ಡು ಖರ್ಚು ಮಾಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಗೌಡರಿಗೆ ಜನರೇ ಹಣವನ್ನು ಕೊಟ್ಟು ಎಲೆಕ್ಷನ್ಗೆ ನಿಲ್ಲಿಸ್ತಾ ಇದ್ರು ಅನ್ನುವಂಥದ್ದು. 1962ರಿಂದ 89ರವರೆಗೆ ಮಾದೇಗೌಡರು ಸತತವಾಗಿ 6 ಬಾರಿ ಕಿರ್ಗಾವಲು ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು. ಇದು ನಿಜಕ್ಕೂ ಕೂಡ ರಾಜಕಾರಣದಲ್ಲಿ ಇದೊಂದು ಮೈಲಿಗಲ್ಲು. ಯಾವುದೇ ಒಬ್ಬ ಜನಪ್ರತಿನಿಧಿ 6 ಬಾರಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ ಅಂತಂದರೆ ಅದು ಸರ್ವಸಾಮಾನ್ಯ ಅಲ್ಲ. ಅಂದರೆ ಯಾವ ರೀತಿ ಅವರು ನಮ್ಮ ರಾಜಕೀಯ ಬದುಕನ್ನು ಕಟ್ಟಿಕೊಂಡಿದ್ರು, ಜನರ ಪ್ರೀತಿಯನ್ನು ಹೇಗೆ ಉಳಿಸ್ಕೊಂಡಿದ್ರು, ಕಾಪಾಡಿಕೊಂಡಿದ್ರು ಅನ್ನುವಂಥದ್ದು ಬಹಳ, ಮತ್ತು ಅದು ರಾಜಕೀಯ ದಾಖಲೆ ಕೂಡ ಆಗಿದೆ ಅನ್ನುವಂಥದ್ದು. 6 ಬಾರಿ ವಿಧಾನಸಭೆಗೆ ಹಿರಿಯ ಗಾಂಧಿವಾದಿ ಡಾಕ್ಟರ್ ಜಿ ಮಾದೇಗೌಡರು ಆಯ್ಕೆಯಾಗಿದ್ದು ಒಂದು ರೀತಿ ದಾಖಲೆ ಅಂತಲೇ ಹೇಳ್ಬೋದು. ಜೊತೆಗೆ ಆ ಮೂಲಕ ಅವರನ್ನು ನಾವು ಸೋಲಿಲ್ಲದ ಸರದಾರ ಅಂತ ಕರಿತೀವಿ. ಯಾವ ರೀತಿ ಅವರು ಅಂಬರೀಷ್ಗೆ ಮಂಡ್ಯದ ಗಂಡು ಅಂತ ಟೈಟ್ಲ್ ಕೊಟ್ಟರು, ಅದೇ ರೀತಿ ಮಾದೇಗೌಡರನ್ನ ಸೋಲಿಲ್ಲದ ಸರದಾರ ಅಂತ ಹೇಳಿ ನಾವು ಅವ್ರನ್ನ ಕರೀತಾ ಇದ್ರು. ಆಮೇಲೆ ಗುಂಡೂರಾವ್ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮಾದೇಗೌಡರು ಅರಣ್ಯ ಮತ್ತು ಗಣಿ ಅಭಿವೃದ್ಧಿ ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ. ಗುಂಡೂರಾವ್ ಅವರು ಮಂತ್ರಿಗಳಾಗಿದ್ದಾಗ ಆಪ್ತರಿದ್ದರು ಅವರಿಬ್ಬರು ಕೂಡ. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಮಹತ್ವವಾದಂಥ ಖಾತೆಯನ್ನು ಕೊಡ್ತಾರೆ. ಗುಂಡೂರಾವ್ ಅವರು ಅರಣ್ಯ ಮತ್ತು ಗಣಿ ಅಭಿವೃದ್ಧಿ ಮಂತ್ರಿಗಳಾಗಿ ಅವರು ಕೆಲಸ ಮಾಡ್ತಾರೆ. ನೋಡಿ, ಇವತ್ತು ಎಲ್ಲ ಗಣಿ ಮಂತ್ರಿಗಳು ಏನೇನು ಮಾಡ್ತಾರೆ ಅಂತ ನೀವು ನೋಡಿದ್ದೀರಿ. ಆದರೆ ಅವತ್ತು ಆ ಖಾತೆ ಸಿಕ್ಕಾಗ ಮಾದೇಗೌಡರು ಹಿರಿಯರು ಹೇಳುವ ರೀತಿಯಲ್ಲಿ, ಅತ್ಯಂತ ಗೌರವ ತರುವ ರೀತಿಯಲ್ಲಿ ಕೆಲಸ ಮಾಡಿದ್ರು. ಅಂತ ಈ ಥರ ಲೂಟಿ ಹೊಡೆಯೋ ಕೆಲಸ ಇರಲಿಲ್ಲ ಅವಾಗ. ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಒಂದು ಬದ್ಧತೆ ಇರುವಂಥ ವ್ಯವಸ್ಥೆ ಇತ್ತು ಆವಾಗ. ಹಾಗಾಗಿ ಅರಣ್ಯ ಮತ್ತು ಗಣಿ ಅಭಿವೃದ್ಧಿ ಬಹಳ ಹೆಸರನ್ನ ಅವರಿಗೆ ತಂದುಕೊಡ್ತು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಹೇಳ್ಬೋದು ಅನ್ನುವಂಥದ್ದು. ಇನ್ನೊಂದು ವಿಷಯ ಏನಂತಂದರೆ 1989ರಲ್ಲಿ ಗೌಡರರು ರಾಜಕೀಯವನ್ನು ಕಿರ್ಗಾವಲು ಕ್ಷೇತ್ರದಿಂದ ಅಲ್ಲಿಗೆ ವಿಸ್ತರಣೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು. 1991ರಲ್ಲಿ ಮರು ಚುನಾವಣೆ ನಡೆಯುತ್ತೆ. ಆಗ ಗೌಡರು ಸಂಸದರಾಗಿ ಆಯ್ಕೆಯಾಗ್ತಾರೆ. 3 ದಶಕಗಳ ಕಾಲ ಜನ ಗೌಡರನ್ನ ಪ್ರೀತಿಸ್ತಾರೆ, ಮತ ಕೊಟ್ಟು ಗೆಲ್ಲಿಸ್ತಾರೆ. ಪ್ರತಿಯಾಗಿ ಮಾದೇಗೌಡರು ಕೂಡ ಅಷ್ಟೇ ತಮ್ಮ ಕ್ಷೇತ್ರದಲ್ಲಿ ಬೇರೆಯವ್ರ ಥರ ಸುಮ್ಮನೆ ಕೈಕಟ್ಟು ಕೂತ್ಕೊಳ್ಳೋದಿಲ್ಲ. ಅಲ್ಲಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು, ಶಾಲೆ, ಕಾಲೇಜು, ಕಾರ್ಖಾನೆ, ಆಸ್ಪತ್ರೆ, ದೇವಾಲಯ, ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಅವರು ಅಲ್ಲಿ ನಿರ್ಮಾಣ ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ರಾಜಕಾರಣಿಯಾಗಿ ಮಾದೇಗೌಡರ ಆ ವೃತ್ತಿ ಬದುಕನ್ನು ನಾವು ಖಂಡಿತವಾಗಿ ಕೆಲವು ಪದಗಳಲ್ಲಿ ಹೇಳಿಸೋಕ್ಕೆ ಸಾಧ್ಯವಾಗುವುದಿಲ್ಲ. ಅದೊಂದು ಬೃಹತ್ ಕಥಾನಕ ಆಗ್ತದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತಂದರೆ ಇವತ್ತಿನ ರಾಜಕಾರಣಿಗಳಿಗೆ, ಇವತ್ತಿನ ಜನಪ್ರತಿನಿಧಿಗಳಿಗೆ ಮಾದೇಗೌಡರು ನಿರಂತರವಾಗಿ ಮಾದರಿ. ನಾವು ಒಂದು ಮಾತು ಹೇಳಿದೆ, ಯಾವುದೇ ವ್ಯಕ್ತಿ ಆಗಲಿ ಸಾಯುವಾಗ ಸಹಜವಾಗಿ ಸಾವು ಅಂದ್ಕೊಂಡಿರ್ತಾರೆ. ಆದರೆ ತುಂಬ ಅಪರೂಪಕ್ಕೆ ಮಾತ್ರ ಕೆಲವರು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗ್ತಾರೆ. ಆದರೆ ಮಾದೇಗೌಡರು ಬಿಟ್ಟು ಹೋಗ್ತಕ್ಕಂಥ ಹೆಜ್ಜೆ ಗುರುತುಗಳು ಒಂದಲ್ಲ, ಎರಡಲ್ಲ, ನೂರಾರು. ಮತ್ತು ಅವರ ಒಂದೊಂದು ಅಡಿಗಲ್ಲುಗಳನ್ನು ನೋಡಿದ್ರೆ, ನೀವು ಆ ಸಾಹಸದ ಮೈಲಿಗಲ್ಲುಗಳನ್ನು ನೋಡಿದ್ರೆ ರೋಮಾಂಚನ ಆಗ್ಸುತ್ತೆ. ಏನು, ಹನುಮಂತ ನಗರದಲ್ಲಿ ಹನುಮಂತ ನಗರ ಅನ್ನುವಂಥ ನಗರವನ್ನು ಮಾಡಿ ಅಲ್ಲಿ ಹನುಮಂತ ಆತ್ಮಲಿಂಗೇಶ್ವರ ದೇವಸ್ಥಾನ ನಿರ್ಮಾಣ ಮಾಡುವಂಥದ್ದು ಖಾಲಿ ಜಾಗ ಅದು ಉಳುಮೆ ಮಾಡಿಕೊಂಡು ಕೆಲವರು ಉಳುಮೆ ಮಾಡದೇ ಬಿಟ್ಟಿರ್ತಕ್ಕಂಥ ಬರಡು ಜಾಗವನ್ನು ಅಲ್ಲಿ ಆತ್ಮಲಿಂಗೇಶ್ವರನ ಪ್ರತಿಷ್ಠಾಪನೆ ಮಾಡ್ತಾರೆ. ಒಂದು ರೀತಿಯಲ್ಲಿ ಧಾರ್ಮಿಕತೆಗೂ ಮಾದೇಗೌಡರು ಎತ್ತಣ ಸಂಬಂಧ ಅಂತ ಮಾತು ಬರ್ಬೋದು. ಅವ್ರಿಗೆ ಯಾರು ಪ್ರೇರಣೆ ಕೊಟ್ಟರು ನಮ್ಗೆ ಗೊತ್ತಿಲ್ಲ. ಆ ಜಾಗವನ್ನೇ ಹುಡುಕಿ ಅಲ್ಲಿ ಆತ್ಮಲಿಂಗೇಶ್ವರನ ಪ್ರತಿಷ್ಠಾಪನೆ ಮಾಡ್ತಾರೆ. ಇವತ್ತು ಈ ಆತ್ಮಲಿಂಗೇಶ್ವರ ಕ್ಷೇತ್ರ ಇಡೀ ನಾಡಿನಲ್ಲಿ ಪ್ರವಾಸೋದ್ಯಮ ಕ್ಷೇತ್ರವಾಗಿದೆ ಅನ್ನುವಂಥದ್ದು. ಅಲ್ಲಿ ಕೇವಲ ದೇವಾಲಯ ಮಾತ್ರ ಇಲ್ಲ, ಕೇವಲ ಆತ್ಮಲಿಂಗೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಸುಮ್ಮನೆ ಆಗಲಿಲ್ಲ. ಅಲ್ಲಿ ಎಂತೆಂತಹ ವಿಸ್ಮಯಗಳನ್ನು ಅಲ್ಲಿ ಸೃಷ್ಟಿ ಮಾಡಿದ್ರು ಮಾದೇಗೌಡರು ಅನ್ನುವಂಥದ್ದು. ಆರೋಗ್ಯಧಾಮ, ನೀವು ಅಲ್ಲಿ ಹೋದರೆ ಆರೋಗ್ಯಧಾಮ, ನಿಮ್ಮ ಎಲ್ಲ ಸಕಲ ಕಾಯಿಲೆಗಳಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ಮಾಡುವಂಥ ಒಂದು ವಿಶೇಷವಾದಂಥ ಪರಿಕಲ್ಪನೆಯನ್ನು ಮಾದೇಗೌಡರು ಮಾಡ್ತಾರೆ. ಆರೋಗ್ಯಧಾಮ ಮಾಡ್ತಾರೆ, ದೇವಾಲಯ ನಿರ್ಮಾಣ ಮಾಡ್ತಾರೆ, ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ, ಮಧ್ಯಾಹ್ನ ಬಂದವರಿಗೆ ದಾಸೋಹದ ವ್ಯವಸ್ಥೆ ಆಗುತ್ತೆ, ಸಮುದಾಯ ಭವನವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿಯೂ ಕೂಡ ಗ್ರಾಮೀಣ ಜನರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡ್ತಾರೆ. ಬೋಟ್ ವ್ಯವಸ್ಥೆ ಮಾಡ್ತಾರೆ. ಅಲ್ಲೊಂದು ಹನುಮಂತನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಪ್ರವಾಸಿಗರು ಬಂದಾಗ ಅಲ್ಲಿ ಬೋಟ್ ಪ್ರಯಾಣ ಮಾಡಬೇಕಂತ ಹೇಳ್ಬಿಟ್ಟು ಒಂದು ಹನುಮಂತನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ನೀರಿನ ಒಳಗೆ ಚಂದವಾಗಿ ಕಾಣ್ತದೆ ಅನ್ನುವಂಥದ್ದು. ಮತ್ತು ಅಲ್ಲೊಂದು ಉದ್ಯಾನವನ್ನು ಕೂಡ ಮಾಡ್ತಾರೆ. ಮತ್ತು ಆ ಉದ್ಯಾನವನ್ನು ನೋಡಬೇಕು ನೀವು. ಅಲ್ಲಿ ಸಾಕಷ್ಟು ಆಯಾಮಗಳ ಆಯುರ್ವೇದಿಕ್ ಗಿಡಗಳನ್ನು ಅವರು ಬೆಳೆಸಿದ್ದಾರೆ. ನೂರಾರು ಎಕರೆಯಲ್ಲಿ ಅವರು ಮಾಡಿರ್ತಕ್ಕಂಥ ಕೈಂಕರ್ಯಗಳು ಒಂದಲ್ಲ ಎರಡಲ್ಲ. ಅಲ್ಲಿ ಕೂಡ ಹಾಸ್ಟೆಲ್ ವ್ಯವಸ್ಥೆ ಮಾಡ್ತಾರೆ, ಕ್ರೀಡಾಂಗಣ ನಿರ್ಮಾಣ ಆಗಿದೆ. ನೀವು ಹೋದರೆ ಸುಮಾರು 1 ಗಂಟೆ 2 ಗಂಟೆಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ.
ಸಾಧ್ಯವೇ ಇಲ್ಲ ಹನುಮಂತನಗರಕ್ಕೆ ಹೋದರೆ. ತುಂಬ ಜನ ಇಡೀ ಸಮಯವನ್ನು ಅಲ್ಲಿ ಕಳೆದು ಬರ್ತಾರೆ. ಮಾನಸಿಕವಾಗಿ ಖಿನ್ನತೆಗೆ ಒಳಗಾದವರು, ಬೇಸರಾದವರು ಆತ್ಮಲಿಂಗೇಶ್ವರನ ದರ್ಶನ ಪಡೀಲಿಕ್ಕೆ ಹೋಗ್ತಾರೆ. ಅಲ್ಲಿ ಮದುವೆಗಳು ನಡೆಯುತ್ತೆ, ಚಿತ್ರೀಕರಣ ನಡೆಯುತ್ತೆ, ನಿರಂತರವಾದಂತಹ ಧಾರ್ಮಿಕ ಕೈಕರ್ಯಗಳು ನಡೆಯುತ್ತೆ. ಇದನ್ನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡ್ರೆ ನೀವು ಒಮ್ಮೆ ಆತ್ಮಲಿಂಗೇಶ್ವರನ ಆಳೆತ್ತರಕ್ಕೆ ನೋಡಿದ್ರೆ ಇದು ಯಾರಿಂದ ಸಾಧ್ಯ? ಒಬ್ಬ ವ್ಯಕ್ತಿಯಿಂದ ಸಾಧ್ಯನೂ ಅನಿಸುತ್ತೆ. ಅವ್ರ ಜೊತೆ ಎಷ್ಟೇ ಇರ್ಬೋದು, ಟ್ರಸ್ಟಿಗಳಿರ್ಬೋದು, ಎಲ್ಲ ಇರ್ಬೋದು. ಆದರೆ ಆ ಪರಿಕಲ್ಪನೆ ಇದೆಯಲ್ಲ ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಮಾದೇಗೌಡರಿಗೆ ಆ ಆತ್ಮಲಿಂಗೇಶ್ವರ ಯಾವ ರೀತಿ ಕನಸಲ್ಲಿ ಬಂದರೂ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಆತ್ಮಲಿಂಗೇಶ್ವರ ಆ ಸೃಷ್ಟಿಕರ್ತ ಒಬ್ಬರಾದರೆ ಅದರಲ್ಲಿ ಆ ಪಾಲು ಮಾದೇಗೌಡರಿಗೆ ಸಲ್ತದೆ ಅನ್ನುವಂಥದ್ದು ಭಾಳ ವಿಶೇಷ ಅನ್ನುವಂಥದ್ದು. ಹೀಗೆ ಒಂದು ಧಾರ್ಮಿಕ, ಶಿಕ್ಷಣ, ಆರೋಗ್ಯ, ಹೀಗೆ 10 ಹಲವು ರಾಜಕಾರಣ ಎಲ್ಲ ಆಯಾಮಗಳಲ್ಲೂ ಕೂಡ ಮಾದೇಗೌಡರ ಛಾಪು ನಮಗೆ ಕಾಣಿಸುತ್ತೆ. ಆದರೆ 94 ವರ್ಷ ವಯಸ್ಸಿನ ಆ ಮಾದೇಗೌಡರ ಬದುಕು ವರ್ಣರಂಜಿತ ಅನ್ನುವಂಥದ್ದು. ಯಾಕಂತಂದರೆ ನಾವು ಅದನ್ನು ಸಲೀಸಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಹೆಸರಿಗೆ ಮಾತ್ರ ನೋಡಿದವರಿಗೆ ಮುಂಗೋಪಿ, ಸ್ವಲ್ಪ ಟೆಂಪರ್, ನೇರವಾಗಿ ಮಾತನಾಡ್ಬಿಡ್ತಾರೆ ಅನ್ನುವಂಥದ್ದು. ಹೌದು, ಅದೆಲ್ಲ ಕೇವಲ ಮನಸ್ಸಿನ ಮಾತಾಗಿರ್ತಿತ್ತು. ಆದರೆ ಅಷ್ಟೇ ಪ್ರೀತಿಯನ್ನು ಕೂಡ ಅವರು ಹೊರ ಹಾಕ್ತಿದ್ರು ಅನ್ನುವಂಥದ್ದು. ತುಂಬ ಜನರಿಗೆ ಅವರು ಮಾದರಿಯಾಗಿದ್ದರು. ಒಂದು ರೀತಿ ಏನಂತಂದರೆ ಗಾಡ್ಫಾದರ್ ಅಂತಾರಂಗೆ ಯಾರೇ ಬಂದರೂ ಕೂಡ ಅವ್ರಿಗೆ ಒಂದಷ್ಟು ಒಂದಷ್ಟು ಸಲಹೆಗಳನ್ನು ನೀಡುವಂಥದ್ದು, ಇದನ್ನೆಲ್ಲವನ್ನು ಕೂಡ ಅವರು ಮಾಡ್ತಾಯಿದ್ರು ಅನ್ನುವಂಥದ್ದು ಬಹಳ ವಿಶೇಷ. ಒಂದು ರೀತಿ ಆಕರ್ಷಕವಾದಂಥ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು ಮಾದೇಗೌಡರ ವಿಚಾರದಲ್ಲಿ. ಇಂತಹ ಒಬ್ಬ ಮಾದೇಗೌಡರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ನಿಜಕ್ಕೂ ಕೂಡ ಇದು ವಿಷಾದ. ಇದನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಆ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥದ್ದು. ಮಧುಮಾದೇಗೌಡರು, ಅವ್ರ ಪುತ್ರ ಮಧುಮಾದೇಗೌಡರು ನಿಮ್ಗೆ ಗೊತ್ತಿರೋ ಹಾಗೆ ವಿಧಾನ ಪರಿಷತ್ತು ಸದಸ್ಯರಾಗಿದ್ದಾರೆ. ಇವಳು ತುಂಬಾ ಚೆನ್ನಾಗಿ ಮಾತಾಡ್ತಾಳೆ, ಗೊತ್ತಿಲ್ಲ ಅದೆಲ್ಲೋ ಸ್ಟೇಜಲ್ಲೆಲ್ಲ ಮಾತಾಡ್ತಾಳೆ ಅನ್ನೋ ಆ ರೀತಿಯಲ್ಲಿ ಒಂದು ಇಂಟರ್ವ್ಯೂ ಹೊರಗೆ ಬರ್ತಿದ್ದಾಗೆ ಮಡಿ ತಿಪ್ಪೇಗೌಡರು ಎಷ್ಟು ಸರಳವಾಗಿ ಅವ್ರ ಜೊತೆ ಮಾತಾಡ್ಕೊಂಡು, ನೋಡಪ್ಪ ನಿಂಗೆಲ್ಲಾದ್ರೂ ವಿಧಾನ ಪರಿಷತ್ತಲ್ಲಿ ಮಾತಾಡಕ್ ಬರ್ದೇ ಇದ್ರೆ ಇವಳ ಹತ್ರ ಕ್ಲಾಸ್ ತಗೋ, ತುಂಬಾ ಚೆನ್ನಾಗಿ ಮಾತಾಡ್ತಾಳೆ, ಅದ್ರ ಸ್ವಲ್ಪ ಫೀಸ್ ಜಾಸ್ತಿ ಅಷ್ಟೇ ಇವಳ ಹತ್ರ ಮಾತನಾಡೋ ವ್ಯಕ್ತಿ ಕಳ್ಕೊಂಡಿದೀವಿ ಅಂದ್ರೆ ನಮ್ಗೆ ಅವ್ರ ಹುಷಾರಿಲ್ಲಾಗಿದ್ರೆ ಅದೊಂದೇ ಬೇಜಾರು. ಒಂಥರ ಆ ಸ್ನೇಹ ಸಂಬಂಧ, ತಂದೆ ಮಕ್ಕಳು ಅನ್ನೋದಕ್ಕಿಂತ ಯಾವ ಜನ್ಮದ ಸಂಬಂಧನೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಈ ಜನ್ಮದಲ್ಲಿ ಅವ್ರು ಯಾರೋ ನಾವ್ಯಾರೋ, ಆದ್ರೆ ಬ್ಯಾಂಕಿಗೆ ಬಂದಾಗ ಅವರು ಒಳ್ಳೆ ನಮ್ಮ ತಾತ ತರ ನಡ್ಕೊಳ್ತಾ ಇದ್ರು. ಖಂಡಿತ ತಾತ ಹೇಗೆ, ಯಾಕೆಂದ್ರೆ ತಂದೆ ಮಕ್ಕಳಿಗಿಂತ ತಾತ ಮಕ್ಕಳ ಸಂಬಂಧ ಇನ್ನೂ ಆ ರೀತಿ ನಡ್ಕೊಳ್ತಿದ್ರು. ಸಾಕಷ್ಟು ವರ್ಷಗಳು ಅವ್ರ ಮನೆಗೆ ಹೋದಾಗ್ಲಂತೂ ರಾಗಿ ರೊಟ್ಟಿ ತಿನ್ನು ಬಾ ನೀನು ಅಂತ, ಇಲ್ಲ ಬೇಡ ಅಂದ್ರೆ ಯಾಕೆ ಒಕ್ಲಿದ್ರು ಮನೆ ತಿನ್ಬಾರ್ದು ಅಂತ ನಾನೇನ್ ನಾನ್ ವೆಜ್ ಮಾಡ್ತಿಲ್ಲ, ತಿನ್ನು ನಮ್ಮಲ್ಲಿ ನಾನು ನೆನ್ಸಿದ್ರೆ ಮಾಡಿಸ್ಕೊಡ್ತಿದ್ದೆ, ಕಾಫಿನಾದ್ರೂ ಕುಡಿ ಎಲ್ಲರೂ ಕೆಲಸದೊಳಗೆ ಕಾಫಿ ಮಾಡಿಸಿಕೊಟ್ಟಿದ್ರು. ಇವತ್ತಿನ ರಾಜಕಾರಣದಲ್ಲಿ ಅಥವಾ ಇವತ್ತಿನ ರಾಜಕಾರಣಿಗಳು ಮಾದೇಗೌಡರನ್ನ ನೋಡಿ ಕಲಿಯಬೇಕು ಅನ್ನೋದಾದ್ರೂ ಇದ್ರೆ ಯಾವ್ದಾದ್ರು ಒಂದು ಅಂಶ ಇದ್ರೆ ಏನು ಅಂತ ಅಂತೀರಿ ತಾವು? ಛಲ ಇದೆಯಲ್ಲ, ಹಿಡಿದ ಕೆಲಸವನ್ನ ಮಾಡದೆ ಬಿಡಲ್ಲ. ಅಲ್ಲ, ಇಷ್ಟು ಇದ್ರು ಅವ್ರಿಗೆ ಎಲ್ಲರೂ ಅವ್ರನ್ನ ನಡ್ಸ್ಕೊಳ್ತಿರೋ ರೀತಿಯಲ್ಲಿದೆ. ತುಂಬಾ ಹಿರಿಯರು ಗೌರವ ಅವ್ರ ಮಾತಿಗೆ ಅಂತ ಬೆಲೆ ಕೊಡ್ತಾ ಇದ್ರು. ಆ ಬೆಲೆಯನ್ನ ಉಳಿಸಿಕೊಳ್ಳುವಂತಹ ಸ್ಥಾನದಲ್ಲಿ ನಾವು ಇರಬೇಕು ಅನ್ನುವಂಥದ್ದನ್ನ ಅವರಿಂದ ಕಲಿಬೇಕು. ಖಂಡಿತ ಮೇಡಮ್. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮಾತಾಡೋದಕ್ಕಾಗಿ. ಥ್ಯಾಂಕ್ ಯು. ಶುಭಶ್ರೀ ಪ್ರಸಾದ್ ಅವರು ಮಾತನಾಡಿದ್ರು. ಯಾಕಂದರೆ ಅವ್ರ ಬ್ಯಾಂಕ್ ವ್ಯವಹಾರವನ್ನು ಶುಭಶ್ರೀ ನೋಡ್ಕೋತಾ ಇದ್ರು. ಎಷ್ಟು ಸರ್ ನಂಗೆ ಹೇಳ್ತಾ ಇದ್ರು, ಬ್ಯಾಂಕಿಗೆ ಹೋದರೆ ನೋಡಿ ಅವ್ರ ಪೆನ್ಷನ್ ಹಣ ಯಾಕೆ ಹೋಗ್ತಾ ಇದ್ರು ನಿಮ್ಗೆ ಗೊತ್ತಿಲ್ಲ, ಪೆನ್ಷನ್ ಬರುತ್ತಲ್ಲ, ಆ ಪೆನ್ಷನ್ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಅವ್ರು ಹೋಗ್ತಿದ್ರಂತೆ ಶುಭಶ್ರೀ ಪ್ರಸಾದ್ ಅವ್ರ ಹತ್ರ. ನೋಡಿ, ಒಬ್ಬ ದೊಡ್ಡ ನಾಯಕ, ಅವ್ರ ಹತ್ರ ತುಂಬ ಆಳುಕಾಳುಗಳಿದ್ದಾರೆ, ಅವರೇ ಹೋಗಿ ಆ ಬ್ಯಾಂಕ್ನಲ್ಲಿ ಹಣವನ್ನು ಪಡೆದುಕೊಳ್ತುವಂಥ ಒಂದು ಸ್ಥಿತಿಯನ್ನು ಅವರು ಇಟ್ಕೊಂಡಿದ್ರು. ಅಂದರೆ ಅದು ಎಷ್ಟು ಸರಳತೆ ಅನ್ನುವಂಥದ್ದು. ಬಹುಶಃ ಅವರು 94 ವರ್ಷಗಳ ಕಾಲ ಈ ಒಂದು ಇತಿಹಾಸವನ್ನು ಏನು ಸೃಷ್ಟಿ ಮಾಡಿದ್ದಾರೆ, ಅದಕ್ಕೆ ಅವರದೇ ಒಂದು ಕಾರಣ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಉಸಿರಿವರೆಗೂ ಕೂಡ ಅವರು ವ್ಯಾಯಾಮ ಮಾಡ್ತಾಯಿದ್ರು. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಒಂದು 2 ರೌಂಡ್ ವ್ಯಾಯಾಮ ಮಾಡ್ತಾಯಿದ್ರು, ಅದಾಯ್ತಲ್ಲ. ಅದಾದಮೇಲೆ ಬಂದು ಗಾಂಧಿ ಭವನದಲ್ಲಿ ಕುಳಿತುಕೊಳ್ತಾಯಿದ್ರು, ಆಯ್ತಲ್ಲ. ಸಾಕಷ್ಟು ನನ್ನ ಕೇಳಿದ ಮಟ್ಟಿಗೆ ವ್ಯಾಯಾಮವನ್ನು ಕೂಡ ಮುಂಜಾನೆ ಮಾಡ್ತಾಯಿದ್ರು ಅನ್ನುವಂಥ ಮಾಹಿತಿ. ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಗೌಡರು ಅವ್ರು ಯಾವತ್ತೂ ಕೂಡ ಎಡತಾಕ್ಲಿಲ್ಲ. ವಯಸ್ಸಾಯಿತು ಅಂತೇಳಿ ಮೂಲೆ ಗುಂಪಾಗಲಿಲ್ಲ. ಕೊನೆಯವರೆಗೂ ಕೂಡ ಇವತ್ತಿಗೂ ನಿಮ್ಗೆ ಕಣ್ಣು ಕಟ್ತಂಗಿರುತ್ತೆ ಆ ಮಾದೇಗೌಡರ ನೆನಪುಗಳು. ನಿಮಗೆ ಗಾಂಧಿ ಭವನ ನೋಡಿದ್ರಲ್ಲಿ ಒಂದು ಶಕ್ತಿ ಕೂಡ್ತಿರ್ತಿದ್ದು ಚೇರ್ ಹಾಕೊಂಡು. ಅವರೇ ಮಾದೇಗೌಡರು, ಏನು ಮಾತಿಲ್ಲ, ಸುಮ್ಮನೆ ಕೂತಿರೋದು. ಯಾರಾದರೂ ಬಂದರೆ ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ನೋದು. ಒಳಗೆ ಕಾರ್ಯಕ್ರಮ ನಡೀತಾ ಇದ್ರೆ ಕಾರ್ಯಕ್ರಮ ನಡೀತಾ ಇರೋದು. ಯಾರಾದರೂ ಬಂದ್ಬಿಟ್ಟು ಸರ್ ಗೆಸ್ಟಾಗಿ ಬನ್ನಿ ಸರ್ ಅಂದ್ರೆ ನಾನು ಕರೆಬೇಡಿ ದಯವಿಟ್ಟು, ನಾನು ಬರಲ್ಲ ಅನ್ನೋದು. ಒಂದಷ್ಟೊತ್ತು ಕುಳಿತಿರುವಂಥದ್ದು, ಮಾತನಾಡುವಂಥದ್ದು. ಸೊ ಹೀಗೆ
ಸಾಕಷ್ಟು ಆಯಾಮದಲ್ಲಿ ಗೌಡರು ಬದುಕವರು. ಕೊನೆಯ ಬದುಕುಗಳಂತೂ ಅವರು ಒಂದು ರೀತಿ ನಿರ್ಜಲ ಮನಸ್ಸಿಗೆ ಧಾವಿಸ್ಬಿಟ್ರು ಅನ್ಸುತ್ತೆ, ಮೌನಕ್ಕೆ ಶರಣರಾಗ್ಬಿಟ್ರು ಅನ್ಸುತ್ತೆ. ಯಾಕಂದರೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿರ್ಲಿಲ್ಲ ಆಯ್ತಾ. ಕೊನೆಯವರೆಗೂ ಕಾವೇರಿ ಹೋರಾಟ ಮಾಡಿದರು. ಕಾವೇರಿ ಹೋರಾಟದಲ್ಲಿ ಅವರು ಸಕ್ರಿಯ ಪಾಲ್ಗೊಂಡಿದ್ರು. ಕೊನೆಗೆ ಸಭೆಗಳಿಗೆ ಬರ್ತಾ ಇದ್ರು, ಹೆಚ್ಚು ಮಾತಾಡೋಕ್ಕಾಗ್ತಾ ಇರಲಿಲ್ಲ ಅವ್ರ ಕೈಲಿ. ಆದರೆ ಸಭೆಯನ್ನಂತೂ ಅಟೆಂಡ್ ಮಾಡ್ತಾ ಇದ್ರು ಕಾವೇರಿ ವಿಚಾರದಲ್ಲಿ. ಯಾಕಂದರೆ ಅವರೇ ಅಧ್ಯಕ್ಷರಾದ್ರಿಂದ ಅವರು ಅನಿವಾರ್ಯವಾಗಿ ಆ ಸಭೆಯಲ್ಲಿ ಬೇಕಾಗತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಹೀಗೆ ಹಲವು ವಿಚಾರಗಳಲ್ಲಿ ಮಾದೇಗೌಡರು ನಮ್ಮನ್ನು ಇವತ್ತು ಮಾದರಿ ಆಗ್ತಾರೆ. ಅವರ ವಿಚಾರಗಳು ಕೂಡ ನಮಗೆ ಗೊತ್ತಾಗ್ತದೆ ಅನ್ನುವಂಥದ್ದು. ಈಗ ಡಾಕ್ಟರ್ ಬಿ ಶಿವಲಿಂಗಯ್ಯರವರು ನಿಮಗೆ ಗೊತ್ತಿದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಮಾಜಿ ಅಧ್ಯಕ್ಷರು, SP ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ ಬಿ ಶಿವಲಿಂಗಯ್ಯ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಾವು ಹಿರಿಯ ಗಾಂಧಿವಾದಿ ಮಾದೇಗೌಡರನ್ನ ಕಳ್ಕೊಂಡಿದ್ದೀವಿ ಸರ್. ಮಾದೇಗೌಡರಿಗೂ ನಿಮಗೂ ಒಡನಾಟ ಇದೆ ಅಂತ ನನಗೆ ಗೊತ್ತು. ಈ ಕ್ಷಣದಲ್ಲಿ ಅವ್ರು ನೆನೆಸ್ಕೊಳ್ಳೋದಾದ್ರೆ ಏನು ಹೇಳ್ತೀರಿ ಸರ್? ಮಾದೇಗೌಡರು ಧೀಮಂತ ನಾಯಕರು, ನಮ್ಮ ಮಂಡ್ಯ ಜಿಲ್ಲೆಯ ಯಶಸ್ವಿ ನಾಯಕರು, ಧೀಮಂತ ನಾಯಕರು, ಒಂದು ಶಕ್ತಿಯಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಆಗಿದ್ರು. ಅವರನ್ನ ನಾವು ಇವತ್ತು ಜಿಲ್ಲೆ ಕಳ್ಕೊಂಡಿರೋದು ನಿಜವಾಗ್ಲೂ ಕೂಡ ನಮಗೆ ಬಹಳ ದುಃಖವಾಗಿದೆ. ಅವರಿಗೆ ಮೊದಲನೇದಾಗಿ ಚಿರಶಾಂತಿ. ನನ್ನ ಅವರ ಒಡನಾಟ ಸುಮಾರು 30 ವರ್ಷಗಳ ಹಿಂದಿನದು. ನಾನು ಅಮೆರಿಕದಿಂದ ವಾಪಸ್ ಬಂದ ಮೇಲೆ ನನ್ನ ಅವರ ಒಡನಾಟ ತುಂಬ ಜಾಸ್ತಿ ಆಗಿದೆ. ಹಾಗಾಗಿ ನನಗೆ ಎಲ್ಲರಿಗೂ ಶಕ್ತಿಯಾಗಿ ಇದ್ದು ನನ್ನ ಬೆಳವಣಿಗೆಯಲ್ಲಿ ಪೂರ್ಣವಾಗಿ ಅವರ ಒಂದು ಆಶೀರ್ವಾದ ಇದೆ ಅಂತ ಹೇಳಿರ್ಬೋದು. ನಾನು ಪರೀಕ್ಷೆ ಕಟ್ಟಲು ಹೋಗಬೇಕಾದ್ರೂ ಕೂಡ ಅವರು ನನಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ನನಗೆ ಹೆಚ್ಚಿನ ಚಿಂತನೆ ಅವರೆಲ್ಲ ಕೂಡ ನನಗೆ ತುಂಬ ಪೂರಕವಾಗಿ ನನ್ನ ಬೆಳೆಸಿದೆ. ಒಟ್ಟಾರೆ ಹೇಳೋದಾದ್ರೆ ನಾವೊಬ್ಬ ತಂದೆ ಸಮಾಜದಂತ ಒಬ್ಬ ಧೀಮಂತ ನಾಯಕರನ್ನ ನಾವು ಜಿಲ್ಲೆ ಕಳ್ಕೊಂಡಿದೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳುವಂತ ಮಾತು ಸರ್. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕೊನೆ ಗಳಿಗೆಯಲ್ಲಿ ಒಂದಷ್ಟು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ ಸರ್. ಅವರ ಹೆಜ್ಜೆ ಗುರುತುಗಳು ಅಂತಂದ್ರೆ ಅವರು ಮಾಡಿದಂತ ಈ ಕಾವೇರಿ ಹೋರಾಟ, ಈ ಜಿಲ್ಲೆಗೆ ಮಾಡಿದಂತ ಅಪಾರವಾದಂತ ಒಂದು ಕೆಲಸ ಅಂತ ಹೇಳ್ಬೋದು. ಈ ಜಿಲ್ಲೆಯಲ್ಲಿ ಪ್ರತಿಯೊಂದು ಕಾವೇರಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾಗಿದ್ರು, ಅವರು MP ಆಗಿದ್ರು, MLA ಆಗಿದ್ರು, ಮಿನಿಸ್ಟ್ರಿ ಆಗಿದ್ರು. ಪ್ರತಿಯೊಂದರಲ್ಲೂ ಕೂಡ ಅವರು ಒಂದು ದೊಡ್ಡ ಒಂದು ಕೊಡುಗೆಯನ್ನೇ ಈ ಮಂಡ್ಯ ಜಿಲ್ಲೆಗೆ ಅವರು ಕೊಟ್ಟಿದ್ದಾರೆ. ಇದರ ಜೊತೆಗೆ ಅವರದೇ ಅಂತ KM ದುಡ್ಡಿನಲ್ಲಿ ಸ್ಥಾಪಿತವಾದಂತಹ ಅವರ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಅಲ್ಲಿರುವಂತಹ ಒಂದು ಹಾಸ್ಪಿಟ್ಲು ಆ ಭಾಗದ ಬಹಳಷ್ಟು ಜನಕ್ಕೆ ಉಪಯೋಗ ಆಗಿದೆ. ಸೊ ಅದರಿಂದ ಬಹಳಷ್ಟು ಹಳ್ಳಿ ಜನಗಳಿಗೆ ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬಹಳ ಉನ್ನತ ಮಟ್ಟದ ಒಂದು ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇರೋದು ಸೊ ಇವತ್ತೊಂದಿದ್ದ ನಮ್ಮ ಜಿಲ್ಲೆಗೆ ಒಂದು ಕೊಡುಗೆ ಆಗಿದೆ. ಅವರು ಬಹಳ ಕೋಪಿಸ್ತು, ಅಷ್ಟೇ ಅವರು ಸಾಫ್ಟ್ ಆಗಿರ್ತಿದ್ರು. ನಾನು ಅವ್ರ ಜೊತೆಯಲ್ಲಿ ಬಹಳ ಹತ್ತಿರದಿಂದ ನಾನು ಅವ್ರನ್ನ ನೋಡಿದವರು. ಸೊ ಪ್ರತಿಯೊಂದರಲ್ಲೂ ಕೂಡ ಅವ್ರು ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಕಾವೇರಿ ವಿಷಯದ ಬಗ್ಗೆ ನನ್ನ ಜೊತೆ ನಾನು ಕರ್ಕೊಂಡು ಹೋಗ್ತಾ ಇದ್ರು. ಅವತ್ತಿನಿಂದ ಅವರು ಅಲ್ಲಿಗೆ ಹೋಗಿ ಅವರು ಮಾತಾಡಿದ ರೀತಿ ಆ ಜನಗಳ ಹತ್ರ ಬೆರೀತಾ ಇದ್ರು. ಒಬ್ಬ ಬಂದಾಗ ಬಹಳ ಫಿಕ್ಸ್ ಮಾಡ್ಕೊಂಡ್ಬಿಡೋರು, ಒಬ್ಬವಾಗಿ ಕೆಲವು ಸಲ ಶಿಕ್ಷಣವಾಗೂ ಕೂಡ ಮಾತಾಡ್ತಿದ್ರು. ಆದ್ರೆ ಅಷ್ಟೇ ಮೃದು ಸ್ವಭಾವದಂತ ಮನುಷ್ಯ. ನಾವು ಇವತ್ತು ದಿವಸ ಒಬ್ಬ ಧೀಮಂತ ರಾಜಕಾರಣಿಯನ್ನ ನಾವು ಮಂಡ್ಯ ಜಿಲ್ಲೆ ಕಳ್ಕೊಂಡಿದ್ದೇವೆ. ಸೊ ಅದರಿಂದ ನಿಜವಾಗ್ಲೂ ಕೂಡ ಅದನ್ನು ತುಂಬಲಿಕ್ಕೆ ಬಹಳ ಕಷ್ಟಕರವಾದಂತ ಕೆಲಸ. ಸೊ ಅವರಿಗೆ ದೇವರು ಒಂದು ಚಿರಶಾಂತಿಯನ್ನ ಕರುಣಿಸಲಿ ಅಂತ ಹೇಳಿ ಅವರಿಗೆ ವಯೋಮಿತಿ ಈಗಾಗಲೇ 94 ವರ್ಷ ಆಗಿದ್ದು. ಅದು 94 ವರ್ಷ ಆಗಿದ್ರು ಕೂಡ ಅವರ ಹೆಸರು ಈ ಜಿಲ್ಲೆನಲ್ಲಿ ಬಹಳ ವರ್ಷಗಳ ಕಾಲ, 100 ವರ್ಷಗಳ ಕಾಲ ಉಳಿತದೆ ಅಂತ ಹೇಳಿ ನನ್ನ ಅನಿಸಿಕೆ. ವರ್ಣ ಕೆನಾಲ್ ಮಾಡುವಾಗ, ವರ್ಣ ಕೆನಾಲ್ಗೆ ತೂಗು ಮಾಡುವಾಗ ಅವರ ಕಾಮನ್ ಸೆನ್ಸ್ ಎಷ್ಟಿತ್ತು ಅಂತಂದ್ರೆ ಆ ತೂಗಿನ ಒಂದು ಸೈಜನ್ನ ಅವರು ಚಿಂತನೆ ಮಾಡ್ತಾ ಇರ್ಬೇಕಾದ್ರೆ ವಿಜ್ಞಾನಿಗಳು ಹೇಳ್ತಾ ಇದ್ರು, ಈ
ಒಂದು ಸೈಜ್ ಬರುತ್ತೆ, ಟಾಟಾ ಇನ್ಸ್ಟಿಟ್ಯೂಟ್ ಇದು ಕೊಟ್ಟಿದ್ದಾರೆ, ಆ ಸೈಜ್ ನಾವು ಅಳವಡಿಸಬೇಕಾಗುತ್ತೆ ಅಂತಂದಾಗ ಇದೊಂದಿಲ್ಲ, ಇದು ಬಹಳ ದೊಡ್ಡ ಸೈಜ್ ಆಯ್ತಲ್ಲ, ಇದ್ರ ಮುಖಾಂತರ ತುಂಬಾ ನೀರು ಹೋಗುತ್ತಲ್ಲ, ಏನೋ ತಪ್ಪಾಗಿದೆ, ಇದನ್ನ ನೋಡಿ ಅಂತ ಹೇಳಿ ಅದನ್ನ ತಪ್ಪನ್ನ ವಿಜ್ಞಾನಿಗಳ ಅರಿವು ಮೂಡಿಸಿ ಅದನ್ನ ಮತ್ತೆ ಅದನ್ನ ಕರೆಕ್ಷನ್ ಮಾಡಿದಂತವ್ರು. ಅಂದ್ರೆ ಅವರ ತಿಳುವಳಿಕೆ ಜ್ಞಾನ ಬಹಳ ಅಪಾರವಾಗಿತ್ತು, ಅವರ ಮಾತಿಗೆ ಒಂದು ಬೆಲೆ ಇತ್ತು. ಅವರು ಇದು ಕೂಗು ಹಾಕಿದ್ರೆ ಇಡೀ ಕರ್ನಾಟಕದಲ್ಲಿ ಅದು ವಿಧಾನಸೌಧದಲ್ಲಿ ಒಂದು ಗರ್ಜನೆ ಆಗ್ತಾ ಇತ್ತು ಅಂತ ಒಂದು ಇವತ್ತೇ ವ್ಯಕ್ತಿಯನ್ನು ನಾವು ತಿಳ್ಕೊಂಡಿದ್ದೇವೆ. ಇನ್ನೊಂದು ಸರ್ ಇನ್ನೊಂದು ವಿಷಯ ನಿಮ್ಗೆ ಗಮನ ತರಬೇಕು ಸರ್. ಮಾದೇಗೌಡರ ಬಹುದಿನದ ಕನಸು ಗಾಂಧಿ ಗ್ರಾಮ. ಹೌದು ಹೌದು, ಬಹುಶಃ ಅವರ ಆಸೆ ಈಡೇರಿಲ್ಲ ಅನ್ನುವಂತ ಒಂದು ವಿಷಾದ ಇದೆ ಸರ್. ಅದು ಅದ್ರ ಬಗ್ಗೆ ತುಂಬಾ ಪ್ರಯತ್ನ ಪಟ್ಟು ಈಗಾಗಲೇ ಬೇಕಾದಷ್ಟು ಕೆಲಸಗಳು ಮಾಡ್ತಿದ್ದಾರೆ. ಅದನ್ನ ಈಗ ಮುಂದುವರಿಸಬೇಕಾದದ್ದು ಈಗ ಅವರ ಜವಾಬ್ದಾರಿಯನ್ನ ಅವರ ಅನುಯಾಯಿಗಳೆಲ್ಲ ಸೇರ್ಕೊಂಡು ಇವಾಗ ನಾವೆಲ್ಲ ಸೇರಿ ಅದನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ ಅನ್ಸುತ್ತೇನೆ. ಧನ್ಯವಾದ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ. ಶಿವಲಿಂಗೇಂದ್ರ ಮಾತನಾಡ್ತಾ ಹೇಳಿದ್ರು ಅವರ ಕುಟುಂಬದ ರಾಜಕಾರಣಿ, ಅವ್ರಿಗೂ ಕೂಡ ಅವರು ಪರೋಕ್ಷವಾಗಿ ಸಹಾಯಸ್ತ ಮಾಡಿದ್ರು ಅನ್ನುವಂಥದ್ದು, ಮತ್ತು ಗಾಂಧಿ ಗ್ರಾಮ ಅಂತ ಏನಿದೆ ಮಾದೇಗೌಡರ ಕನಸಿನ ಕೂಸು, ಅದನ್ನು ಎಲ್ಲರೂ ಸೇರಿ ಮಾಡಬೇಕು ಅನ್ನುವಂಥದ್ದು. ವೀಕ್ಷಕರೇ, ಈಗ ಮಂಡ್ಯದ ಸಂಸದರಾದಂತಹ ಸುಮಲತಾ ಅಂಬರೀಶ್ ರವರು ಮಾದೇಗೌಡರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು, ನಾನು ಒಬ್ಬ ತಂದೆಯನ್ನ ಕಳೆದುಕೊಂಡಂತಹ ಅನಾಥ ಭಾವ ನನ್ನಲ್ಲಿ ಕಾಡ್ತಾ ಇದೆ ಅನ್ನುವಂಥ ಮಾತನ್ನ ಸಂಸದೆ ಸುಮಲತಾ ಅಂಬರೀಶ್ ಹೇಳ್ತಾ ಇದ್ರು. ಸುಮಲತಾ ಅಂಬರೀಶ್ ಹೇಳಿದ್ದಾರೆ ಇದ್ರ ಬಗ್ಗೆ ಒಂದು ಮುತ್ಸದ್ದು ನಮ್ಮ ಜಿಲ್ಲೆಯ ಹೆಸರಾಂತಕ ಕಾವೇರಿ ಹೋರಾಟಗಾರ, ನಮಗೆ ತಂದೆ ಸಮಾನರು ಆಗಿದ್ದಂಥ ಶ್ರೀ ಜಿ ಮಾದೇಗೌಡರ ಒಂದು ಈ ನಿಧನ ನಿಜಕ್ಕೂ ಒಂದು ತುಂಬಲಾರದ ನಷ್ಟ. ಅಂದರೆ ಅದು ಬರೀ ಒಂದು ಮಾತು, ಒಂದು ಹೇಳಿಕೆಗೆ ಕೊಡುವಂಥ ಪದ ಅಲ್ಲ. ನಿಜಕ್ಕೂ ಹೇಳಬೇಕು ಅಂದರೆ ಆವತ್ತಿನ ಒಂದು ಈರಾ ಇತ್ತಲ್ಲ, ಲೀಡರ್ಶಿಪ್, ರಾಜಕಾರಣ, ಅದರಲ್ಲಿ ಒಂದು ಇಂಟೆಗ್ರಿಟಿ, ಒಂದು ಪ್ರಾಮಾಣಿಕತೆ, ಒಂದು ಧ್ಯೇಯ ಇಟ್ಕೊಂಡು, ಒಂದು ಗುರಿ ಇಟ್ಕೊಂಡು ಅದರ ಕಡೆ ಯಾವುದೇ ಒಂದು ಯಾವತ್ತೂ ಬೇರೆ ಕಡೆ ಗಮನ ಕೊಡದೆ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂಥ ಧೀಮಂತ ನಾಯಕರಾಗಿದ್ದರು. ಇವತ್ತಿನ ದಿನ ಇನ್ನೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ನನಗೆ ಅವ್ರ ಪರಿಚಯ ಆಗಿದ್ದು ಒಂದು 20-25 ವರ್ಷಗಳ ಹಿಂದೆ. ನಾನು ಮದುವೆ ಆಗಿ ಆ ಹೊಸದ್ರಲ್ಲಿ ಬಂದಾಗ ನಮ್ಮ ಮನೆಗೆ ಆವಾಗ ಅವರು MP ಆಗಿದ್ದರು. ಅಂಬರೀಷ್ ಅವರು ನನಗೆ ಪರಿಚಯ ಮಾಡಿದ್ದೆ ಹೀಗೆ. ನನ್ನ ತಂದೆ ಅಂತೂ ಇಲ್ಲ ನನಗೆ. ಈಗ ನಾನು ತಂದೆ ಅಂತ ಯಾರನ್ನಾದರೂ ಕರೆಯೋದಾದರೆ ಅದು ಇವರನ್ನೇ ಅಂತ ಪರಿಚಯ ಮಾಡೋದು. ಅಂದರೆ ಅಷ್ಟೊಂದು ಹತ್ತಿರದ ನಂಟು ಅಂಬರೀಷ್ ಅವ್ರಿಗೆ ಮಾದೇಗೌಡರ ಜೊತೆಲಿತ್ತು. ಅವ್ರಿಗೂ ಅದೇ ಸ್ವತಂತ್ರ ಇತ್ತು ಅಂಬರೀಷ್ ಅವರಲ್ಲಿ. ಎಷ್ಟೋ ಸಲ ನಮ್ಮ ಮನೆಗೆ ಬಂದಿದ್ದಾರೆ, ಎಷ್ಟೋ ಆತ್ಮೀಯತೆ, ಎಷ್ಟೋ ಆಪ್ಯಾಯದಿಂದ ನನ್ನನ್ನು ಮಾತಾಡಿಸೋರು. ನಾನು ಯಾವಾಗ ಮಂಡ್ಯಕ್ಕೆ ಬಂದರೂ ಫೋನ್ ಮಾಡೋರು, ನೀನು ನಮ್ಮ ಮನೆ ಸೊಸೆ, ನೀನು ಯಾವಾಗ ಮಂಡ್ಯಕ್ಕೆ ಬರಬೇಕಾದ್ರೂ ನನ್ನನ್ನು ಬಂದು ನೋಡಬೇಕು, ನಮ್ಮ ಮನೆಗೆ ಬರಬೇಕು ಅಂತ ಎಷ್ಟೋ ಆತ್ಮೀಯತೆಯಿಂದ ನನ್ನನ್ನು ಕರೀತಾ ಇದ್ರು. ಇವತ್ತಿನ ದಿನ ಅವರಿಲ್ಲ ಅನ್ನೋದು ನಿಜಕ್ಕೂ ನಮ್ಮೆಲ್ಲರಿಗೂ ತುಂಬ ಒಂದು ನೋವನ್ನು ಕೊಡುವಂಥ ವಿಷಯ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಲಿ, ಅವರ ಕುಟುಂಬದವರಿಗೆ ಈ ಒಂದು ನೋವನ್ನು ತಡೆಯೋ ಒಂದು ಶಕ್ತಿಯನ್ನು ಕೊಡಲಿ ಅಂತ ಹಾರೈಸ್ತೀನಿ. ಅಂದರೆ ನಾನು ರಾಜಕೀಯಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಅವರ ಪಕ್ಷಕ್ಕೆ ನಾನು ಸೇರಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಆದ್ರೂ
ಅದು ಏನೇ ಆಗಿರಲಿ ಅವರ ನನ್ನ ಬಗ್ಗೆ ಇರೋವಂಥ ಒಂದು ಆ ಒಂದು ಆತ್ಮೀಯತೆ ಆ ಒಂದು ಹತ್ತಿರದ ನಂಟು ಅಂತಲೇ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ನಮ್ಮ ತಂದೆಯ ಸ್ಥಾನದಲ್ಲೇ ಇದ್ದರು ಅವರು. ಮದೇಗೌಡರ ಪಾರ್ಥಿವ ಶರೀರವನ್ನ ಈಗ ಗಾಂಧಿ ಭವನದಿಂದ ನೇರವಾಗಿ ಹನುಮಂತ ನಗರಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಹನುಮಂತ ನಗರದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ವಿಚಾರ ಕೊಡೋದಕ್ಕೆ ಭಾರತೀಯ ನಗರದ ನಮ್ಮ ಪ್ರತಿನಿಧಿ ರವಿ ಸಾಮಂತಿಪುರ ನಮ್ಮ ಜೊತೆಲಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಅವರೇ, ಈಗ ಪಾರ್ಥಿವ ಶರೀರವನ್ನ ಗಾಂಧಿ ಭವನದಿಂದ ಕರ್ಕೊಂಡು ಬರ್ತಿದ್ದಾರೆ. ಈಗ ಅಲ್ಲಿ ಯಾವ ರೀತಿ ಪ್ರೊಸೀಜರ್ ನಡೀತಾ ಇದೆ ಅಲ್ಲಿ ಭಾರತೀಯ ನಗರ ಮತ್ತು ಆ ಕಡೆ? ಈಗ ಗಾಂಧಿ ಭವನದಿಂದ ಅವರ ಹುಟ್ಟೂರು ಗುರುದೇವರಾಜಿಗೆ ಪಾರ್ಥಿವ ಶರೀರ ತಂದು ಅಲ್ಲಿ ಅಂತಿಮ ದರ್ಶನ ಪಡೆದ ನಂತರ ಭಾರತೀಯ ನಗರದ ಭಾರತೀಯ ಕಾಲೇಜಿನ ಅಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ನಂತರ ಭಾರತೀಯ ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಂತರ ಹನುಮಂತ ನಗರದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಈಗಾಗಲೇ ಸಿದ್ಧತೆ ನಡೀತಾ ಇದೆ ಅಂತ್ಯ ಸಂಸ್ಕಾರಕ್ಕೆ. ಹುಟ್ಟೂರಿನಲ್ಲಿ ಯಾವ ರೀತಿ ಸಿದ್ಧತೆ ಇದೆ ಅವರು ಹುಟ್ಟೂರಿನಲ್ಲಿ? ಸರ್, ಹುಟ್ಟೂರು ಅಂದ್ರೆ ಅವ್ರ ಸ್ವಂತ ಮನೆನ ಆಸ್ಪತ್ರೆಗೆ ಬಿಟ್ಕೊಟ್ಟಿದ್ದಾರೆ, ಆರೋಗ್ಯ ಕೇಂದ್ರಕ್ಕೆ. ಆ ಹಿನ್ನೆಲೆಯಲ್ಲಿ ಆ ಆಸ್ಪತ್ರೆ ಬಳಿ ಒಂದು 15 ನಿಮಿಷ ಇಟ್ಟು ನಂತರ ಭಾರತೀಯ ಕಾಲೇಜ್ ಅಲ್ಲಿ ಅಂತಿಮ ದರ್ಶನ ಇಡ್ಲಾಗುತ್ತೆ. ನಂತರ ಮೆರವಣಿಗೆ ಮಾಡ್ತಾರೆ ಭಾರತೀಯ ನಗರದಲ್ಲಿ. ಇವತ್ತು ಕಾಳಮದ್ದನ ದೊಡ್ಡಿ ಭಾರತೀಯ ನಗರ ಆಗಿ ಪರಿವರ್ತನೆಗೆ ಅವರ ಕೊಡುಗೆ ಅಪಾರವಾಗಿದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಮೆರವಣಿಗೆ ಆದ ನಂತರ ಒಂದು ಗುಡ್ಡೆಗಾಡಿಯುತ್ತಾ ಇದ್ದಂತ ಹನುಮಂತ ನಗರವನ್ನು ಆತ್ಮಲಿಂಗೇಶ್ವರ ಕ್ಷೇತ್ರವಾಗಿ ಮಾಡಿದ್ರು. ಆ ದೇವಸ್ಥಾನದ ಪಕ್ಕ ಮಠದ ಹತ್ರ ಅವರ ಅಂತ್ಯ ಸಂಸ್ಕಾರ ನಡೆದಿದೆ. ಭಾರತೀಯ ನಗರದಲ್ಲಿ ರವಿ ಅಂದ್ರೆ ಅಲ್ಲಿ ಅವರು ದೊಡ್ಡ ಸಂಸ್ಥೆನೇ ಕಟ್ಟಿದ್ದಾರೆ. ಈಗ ಅಲ್ಲಿ ಯಾವ ರೀತಿ ಸಿದ್ಧತೆ ಇದೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ? ಈಗಾಗಲೇ ಅವರ ಅಂತಿಮ ದರ್ಶನ ಪಡಿಕೆ ಸಾವಿರಾರು ಜನ ಈಗಾಗಲೇ ಕಾದ್ಕೊಳ್ತಿದ್ದಾರೆ ಅಲ್ಲಿ. ಅದಕ್ಕಾಗ್ಲೇ ಪೊಲೀಸ್ನವರು ಬ್ಯಾರಿಕೇಡ್ಗಳನ್ನ ನಿರ್ಮಿಸ್ಕೊಂಡು ಯಾವುದೇ ರೀತಿ ಗೊಂದಲ ಆಗದ ರೀತಿಯಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇದಾಗಿ ಒಬ್ಬ ಯಂಗ್ ಜರ್ನಲಿಸ್ಟ್ ಆಗಿ ಮಾದೇಗೌಡರು ಪತ್ರಕರ್ತರ ಜೊತೆ ಅಥವಾ ನೀವು ಅವರ ಜೊತೆ ಎಲ್ಲ ಅಲ್ಲಿ ಹೋಗ್ತಾ ಇದ್ರು, ಯಾವ ರೀತಿ ವ್ಯವಹರಿಸ್ತಾ ಇದ್ರು ಅಂತ? ಸರ್, ಮಾದೇಗೌಡರು ಅವರು ಯಾವುದೇ ವಿಚಾರದಲ್ಲಿ ಅವರ ಒಂದು ಎಷ್ಟು ನಿಷ್ಠೂರವಾದಿ ಅಂದ್ರೆ ಅವರು ಆ ಹೋರಾಟನೇ ಆಗ್ಲಿ, ಒಂದು ಶಿಕ್ಷಣ ಸಂಸ್ಥೆ ಈಗ ಮೊದಲು ಕಟ್ಟಿದಾಗ 1962ರಲ್ಲಿ ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ. ಅವಾಗ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಬೇಕಾದ್ರೆ ಯಾರು ಅರ್ಹರಿದ್ದಾರೆ ಅವ್ರು ಮಾತ್ರ ಮಾಡ್ಕೊಳ್ಳಿ, ಯಾವುದೇ ಪ್ರಭಾವಕ್ಕೊಳಗಾಗ್ತಿರ್ಲಿಲ್ಲ ಅವರು. ಈತ ಮೊದಲು ಶಿಕ್ಷಕ ಸರಿಯಾಗಿದ್ರೆ ಮಕ್ಕಳು ಉತ್ತಮವಾಗಿ ವಿದ್ಯಾಭ್ಯಾಸ ಕಲಿತಾರೆ, ಆ ಒಂದು ಗುರಿ ಇಟ್ಕೊಂಡು ಸಂಸ್ಥೆ ಕಟ್ಟಿದ್ದಾರೆ. ಈಗ ಅದು ನಾಗಾಲೋಟದಲ್ಲಿ ಬೆಳೆದಿದೆ. ಖಂಡಿತ ಖಂಡಿತ. ಅದೇ ರೀತಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಕ್ಕೆ ಅವರ ಕೊಡುಗೆ ಅಪಾರ ಸರ್. ಖಂಡಿತ ಖಂಡಿತ. ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಇವರು ಶಾಸಕರಾಗಿರ್ತಾರೆ, ಮದ್ದೂರ್ನ ಮಂಚೇಗೌಡರು ಶಾಸಕರಾಗಿರ್ತಾರೆ. ಆಗ ಇಬ್ಬರು ನಿಜಲಿಂಗಪ್ಪ ಅವರು ಒಬ್ಬರು ಹೇಳ್ತಾರೆ, ಒಬ್ಬರು ಹೇಳಿದಾಗ ನಿಮ್ಮಿಬ್ಬರಲ್ಲಿ ಯಾರು ಮಂತ್ರಿ ಆಗ್ತೀರಿ ಅಂತ ಕೇಳ್ತಾರೆ. ಅವಾಗ ಮಾದೇಗೌಡರು ಹೇಳ್ತಾರೆ, ನಮ್ಗೆ ಮಂತ್ರಿಗಿರಿ ಬೇಡ, ನನಗೆ ರೈತರಿಗೋಸ್ಕರ ಒಂದು ಕಾರ್ಖಾನೆಗೆ ಪ್ರಸ್ತಾವನೆ ಸಲ್ಲಿಸಿದ್ರಿ, ಅದನ್ನ ಕೇಂದ್ರ ಸರ್ಕಾರ ಕೇಳಿ ಅನುಮೋದನೆ ಮಾಡ್ತೀರಿ ಅಂತ ಬೇಡಿಕೆ ಇರ್ತಾರೆ. ಇವತ್ತಿನ ರಾಜಕಾರಣಿಗಳಿಗೂ ಅಂದಿನ ವ್ಯವಸ್ಥೆಗೆ ಎಷ್ಟೊಂದು ಅಜಗಜಾಂತರ. ಹೌದೌದು, ಖಂಡಿತ ಖಂಡಿತ. ಥ್ಯಾಂಕ್ ಯು ರವಿ, ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ಫೋನ್ ಮಾಡ್ತೀನಿ ತಮಗೆ. ನಮಸ್ಕಾರ. ರವಿ ಹೇಳ್ದಂಗೆ ಅವ್ರು ಯಾವತ್ತೂ ಕೂಡ ಒಂದ್ ರೀತಿ ಅಜಾನುಭಾವನೆ, ತನಗೋಸ್ಕರ ಏನ್ ಕೇಳ್ತಿರ್ಲಿಲ್ಲ.
ಆ ಕ್ಷೇತ್ರದ ಜನತೆಗೋಸ್ಕರ ಮತ್ತು ಆ ಭಾಗದ ಜನರಿಗೋಸ್ಕರ ಏನಾದ್ರು ಕೇಳ್ತಿದ್ರು ಹೊರತಾಗಿ ಬೇರೆ ಭಾವನೆ ಅವರಲ್ಲಿ ಇರಲಿಲ್ಲ ಅನ್ನುವಂಥದ್ದು ಎಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಆ ವಿಚಾರದಲ್ಲಿ ಕೂಡ ಗೌಡರು ಬಹಳ ಒಂದು ರೀತಿ ಒಂದು ಪಾರದರ್ಶಕವಾದಂತಹ ನಿಲುವನ್ನೇ ಒಪ್ಕೊಂಡಿದ್ರು ಅನ್ನುವಂಥದ್ದು ನನ್ನ ಭಾವನೆ ಕೂಡ. ವಿಶೇಷವಾಗಿ ಜಿ ಮಾದೇಗೌಡರು 1993ರಲ್ಲಿ ಸಂಸದರಾಗ್ತಾರೆ. ಸಂಸದರಾದಾಗ ಆಗ ಅಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದವರು ಜಿ ಟಿ ವೀರಪ್ಪರವರು. ಅಧ್ಯಕ್ಷರಾಗಿದ್ದಾಗ 63ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಅದು ಮಾದೇಗೌಡರು ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಸಾಹಿತಿ ಚದುರಂಗರವರು ಆ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ. ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೆಯುತ್ತೆ. ಅದು ಎಷ್ಟು ಆಗಿತ್ತು ಅಂದ್ರೆ ಜಿ ಟಿ ವೀರಪ್ಪನವರು ನನ್ನ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಇಲ್ಲಿ ನಾನು ನೇರ ಪ್ರಸಾದಲ್ಲಿದ್ದೀನಿ ಸರ್, ಶಂಭು ಮಾತಾಡ್ತಾ ಇದ್ದೀನಿ. 1993ರಲ್ಲಿ MP ಆಗಿದ್ರು ಮಾದೇಗೌಡರು. ಅವಾಗ ನೀವು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗ್ತೀರಿ. 63ನೇ ಅಖಿಲ ಭಾರತ ಸಮ್ಮೇಳನ ನಡೆಯುತ್ತೆ. ಚದುರಂಗರವರು ಸಮ್ಮೇಳನ ಅಧ್ಯಕ್ಷರಾಗ್ತಾರೆ. ಹೌದು. ಆ ನೆನಪುಗಳನ್ನ ನೆನಪು ಮಾಡ್ಕೊಳ್ಬೋದ್ರೆ ಸರ್? ಸಮ್ಮೇಳನ ನೆನಪು ಮಾಡ್ಕೊಡ್ತೀನಿ ನಿಮ್ಗೆ. ಅಷ್ಟೇ ಮಾತಾಡ್ಲಾ? ಮಾತಾಡಿ ಸರ್. ಈಗ ಮಾತು ಶುರು ಮಾಡ್ಲ ಈಗ? ಮಾಡಿ ಸರ್. 1994ರಲ್ಲಿ 63ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ ನಡೆಸುವ ಅವಕಾಶ ಒದಗಿ ಬಂತು. ಆ ಸಂದರ್ಭದಲ್ಲಿ ನನಗೆ ಹೆಗಲೆಡೆಯಾಗಿ ನಿಂತ ಜಿಲ್ಲೆಯ ಇಬ್ಬರು ಮಹಾನ್ ಚೇತನರು, ಸನ್ಮಾನ್ಯ ಜಿ ಮಾದೇಗೌಡರು ಮತ್ತು ಎಸ್.ಎಂ. ಕೃಷ್ಣರವರು. ಸನ್ಮಾನ್ಯ ಜಿ ಮಾದೇಗೌಡರು ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಇಡೀ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲು ಕಾರಣಕರ್ತರಾದರು. ಎಸ್ ಎಂ ಕೃಷ್ಣ ಏನಾಗಿದ್ರು ಸರ್ ಅವಾಗ? ಇವ್ರು ಸ್ಪೀಕರ್, ಡೆಪ್ಟಿ ಸ್ಪೀಕರ್. ಸ್ಪೀಕರ್ ಸರಿ, ನಡೆಯಲು ಕಾರಣಕರ್ತರಾದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲೇ ನ ಭೂತೋ ನ ಭವಿಷ್ಯತ್ ಎಂಬ ರೀತಿಯಲ್ಲಿ 63ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಆ ಸಮ್ಮೇಳನದಲ್ಲಿ 42 ಲಕ್ಷ ರೂಗಳು ಸಂಗ್ರಹವಾಗಿದ್ದು 22 ಲಕ್ಷ ರೂಪಾಯಿ ಸಮ್ಮೇಳನಕ್ಕೆ ಖರ್ಚು ಮಾಡಿದವು. 20 ಲಕ್ಷ ರೂಪಾಯಿ ಸಮ್ಮೇಳನದಲ್ಲಿ ಉಳಿತಾಯ ಮಾಡಿದ್ದು ಪರಿಷತ್ತಿನ ಇತಿಹಾಸದಲ್ಲೇ ಮೊದಲಾಯಿತು. ಅಲ್ಲ ಸರ್, ಒಂದೇ ನಿಮಿಷ ನಮ್ಮ ಬಗ್ಗೆ ಭಯ ಆಗ್ತೀನಿ ಸರ್. ಇವತ್ತು ಸರ್ ಸಮ್ಮೇಳನ ಮಾಡಕ್ಕೆ 5 ಕೋಟಿ 10 ಕೋಟಿ ಖರ್ಚು ಮಾಡ್ತಾರೆ. ನೀವು 42 ಲಕ್ಷ ಖರ್ಚು ಕಲೆಕ್ಟ್ ಮಾಡ್ಬಿಟ್ಟು 27 ಲಕ್ಷ ಉಳಿಸ್ತೀರಿ ಅಂದ್ರೆ ಯಾವ ರೀತಿ ಪಾರದರ್ಶಕತೆ ಇತ್ತು ಅಂತ ಅಲ್ಲಿ. ಅದು ಬಹುಶಃ ಸಮ್ಮೇಳನ ನೋಡಿದ್ರೆ ಇವತ್ತು ಜಿ ಟಿ ವೀರಪ್ಪನಿಗೆ ಜಿಲ್ಲೆಯಲ್ಲಿ ಗೌರವ, ರಾಜ್ಯದ ಸಾಹಿತ್ಯವರಿಗೆ ಗೌರವ ಇರೋದು ಅದು ಒಂದೇ ಕಾರಣಕ್ಕೆ. ಯಾಕೆಂದ್ರೆ ಅದುವರೆಗೆ 1-2 ಲಕ್ಷ ಹಣನೂ ಕೂಡ ಉಳಿತಿರ್ಲಿಲ್ಲ ಯಾವ ಸಮ್ಮೇಳನದಲ್ವೇ. ಇಡೀ ಪರಿಷತ್ತಿನ ಇತಿಹಾಸದಲ್ಲಿ 20 ಲಕ್ಷ ಹಣ ಉಳಿತು. ಆ ಉಳಿಸೋಕೆ ನನಗೆ ಕಾರಣ ಏನು ಅಂದ್ರೆ ಮಾನಸಿಕವಾಗಿ ಅದುವರೆಗೆ ಮಂಡ್ಯ ಜಿಲ್ಲೆಯಲ್ಲಿ ಸಾಹಿತ್ಯ ಪರಿಷತ್ಗೆ ಕಚೇರಿ ಇರ್ಲಿಲ್ಲ. ಅದನ್ನ ಏನಾದ್ರೂ ಮಾಡಿ ಮಂಡ್ಯದಲ್ಲಿ ಅದಕ್ಕೊಂದು ನೆಲೆ ಮಾಡ್ಬೇಕಂತೇಳಿ ನಾನು ನಗರಸಭೆಯಿಂದ ಉಚಿತವಾದಂತ ನಿವೇಶನವನ್ನು ಪಡೆದೆ. ಹಾಗಾಗಿ ಆ ನಿವೇಶನದಲ್ಲಿ ಒಂದು ಸಣ್ಣ ಕಟ್ಟಡವನ್ನಾದ್ರೂ ಕಟ್ಟಲೇಬೇಕು, ಪರಿಷತ್ತದು ಕಚೇರಿ ಆಗ್ಲೇಬೇಕು ಅನ್ನುವಂಥದ್ದು ಮನಸ್ಸಿಗೆ ಇಟ್ಕೊಂಡು ನಾನು ದುಡ್ಡನ್ನ ಉಳಿಸುವ ಯೋಜನೆಯನ್ನು ಮಾಡಿದೆ. ಹಾಗಾಗಿ 20 ಲಕ್ಷ ಉಳೀತು. ಆದ್ರೆ 20 ಲಕ್ಷವನ್ನು ಪೂರ್ಣ ಖರ್ಚು ಮಾಡಿದ್ರೆ ಇವತ್ತು ಮತ್ತೊಂದು ಕಲಾಮಂದಿರನೋ ಅಥವಾ ನಮ್ಮ ರೈತ ಸಭಾಂಗಣನೋ ಮಂಡ್ಯದಲ್ಲಿ ಆಗ್ತಾ ಇತ್ತು. ನಿಜ. ಆದ್ರೆ ನಮಗೆ ದೊರೆತಂತ ಚಿಕ್ಕ ನಿವೇಶನದಲ್ಲಿ ಕೇವಲ 6.25 ಲಕ್ಷಕ್ಕೆ ಇವತ್ತಿನ ಜಿಲ್ಲಾ ಕನ್ನಡ ಸಾಹಿತ್ಯ ಭವನ ನಿರ್ಮಾಣ ಆಯ್ತು. ಎಷ್ಟು? 6.25 ಲಕ್ಷ? ಕೇವಲ 6.25 ಲಕ್ಷಕ್ಕೆ. ಆಮೇಲೆ ಕುವೆಂಪು ಪ್ರತಿಮೆಗೆ 4 ಲಕ್ಷ ಕೊಟ್ವಿ. ಜಿಲ್ಲಾ ಕಲಾಮಂದಿರಕ್ಕೆ
ಈ ದಿನ ಮಂಡ್ಯ ಅಂದಾಕ್ಷಣ ಮಾದೇಗೌಡರು, ಶಂಕರೇಗೌಡರು, ವೀರೇಣಗೌಡರು ಅಂತೇಳಿ ಹೆಸರುಗಳನ್ನ ನೆನೆಸ್ಕೊಳ್ತಿದ್ದಂಥ ದಿನ ಇವತ್ತು ನಿಜವಾಗ್ಲೂ ಕೂಡ ಸ್ಮರಣೀಯ. ಮಾದೇಗೌಡರು ತಮ್ಮ ಬದುಕಿನುದ್ದಕ್ಕೂ ಕೂಡ ರಾಜಕೀಯ, ಸಾಮಾಜಿಕ ಹೋರಾಟ ಬದುಕುಗಳನ್ನು ತುಂಬ ಪ್ರೀತಿಸಿದವರು. ಶೈಕ್ಷಣಿಕವಾಗಿ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕ್ರೀಡೆ, ಸಾಂಸ್ಕೃತಿಕ ಹೀಗೆ ಹಲವಾರು ವಿಧದಲ್ಲಿ ಅವರು ಸಮಾಜಮುಖಿಯಾಗಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಂಥವರು. ಹಿರಿಯ ಮುತ್ಸದ್ದಿ ರಾಜಕಾರಣಿ ಅಂತ ಅನ್ನಿಸ್ಕೊಂಡ್ರೂ ಕೂಡ ಅವರ ಸ್ವಭಾವ ಯಾವಾಗಲೂ ಹೋರಾಟದ ಕಡೆನೇ ಸೆಳೀತಾ ಇತ್ತು. ಕಾವೇರಿ ಚಳವಳಿ ಯಾವಾಗ ಪ್ರಾರಂಭ ಆಯಿತು, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಘೋಷಣೆ ಜೊತೆ ಹೋರಾಟ ಮಂಡ್ಯದಲ್ಲಿ ಪ್ರಾರಂಭ ಆದಾಗ ನಿಜವಾಗ್ಲೂ ಕೂಡ ಏನಾದರೂ ನೀರು ಬಿಟ್ಟರೆ ಮಂಡ್ಯ ಜಿಲ್ಲೆ ಜನ ದಂಗೆ ಹೇಳ್ತಾರೆ ಕಣ್ರೋ, ದಂಗೆ ಹೇಳ್ತಾರೆ ಅಂತ ನೇರವಾಗಿ ರಾಜಕಾರಣಿಗೆ ಹೇಳ್ತಾಯಿದ್ರು. ಯಾವುದೇ ಮುಖ್ಯಮಂತ್ರಿಗಳಾಗಲಿ ಎಚ್ಚರಿಕೆ ನೀಡ್ತಾಯಿದ್ರು. ಹೋರಾಟದ ಕಿಚ್ಚನ್ನು, ಸ್ಫೂರ್ತಿಯನ್ನು ಅವರು ಜಾಸ್ತಿ ಮಾಡ್ತಾಯಿದ್ರು. ಹೋರಾಟಗಳು ಜೊತೆಗೆ ಅವರು ಒಂದು ಸಂಘಟನಾತ್ಮಕವಾಗಿ ಬಹಳ ಮಾನವೀಯತೆಯಲ್ಲಿ ಮೃದುತ್ವದಲ್ಲೇ ಎಲ್ಲರನ್ನೂ ಸಂಘಟನೆ ಮಾಡುವಂಥ ಒಂದು ಶಕ್ತಿ, ಸಾಮರ್ಥ್ಯ ಅವ್ರದ್ದಾಗಿತ್ತು. ನಿಜವಾಗಿಯೂ ಕೂಡ ನಾನು 90ರ ದಶಕದಿಂದ ಈಚೆಗೆ ಮಾದೇಗೌಡರ ಜೊತೆ ಒಡನಾಟ ಹೋರಾಟದ ಮೂಲಕನೇ ಜಾಸ್ತಿ ಆಯಿತು. ರೈತ ಚಳುವಳಿ ಒಂದು ಮಹತ್ತರ ಪಾತ್ರವನ್ನು ಕಾವೇರಿ ನದಿ ನೀರಿನ ವಿಷಯವಾಗಿ ಹೋರಾಟ ಮಾಡುವಾಗ ಮಾದೇಗೌಡರು ಅದನ್ನು ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದರು. ಹೀಗಾಗಿ ಒಂದು ವೈಯಕ್ತಿಕ ಬದುಕಿನಲ್ಲಿ ಅವರು ಅನೇಕ ಪ್ರಗತಿಗಳನ್ನು ಸಮಾಜಮುಖಿಯಾಗೇ ಮಾಡ್ತಾ ಹೋದರು. ಇವತ್ತು ಮಾದೇಗೌಡರು ನಮ್ಮನ್ನು ಅಗಲಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಅವರ ಜೊತೆ ಹೋರಾಟದ ಬದುಕಿನಲ್ಲಿ, ಒಡನಾಟದಲ್ಲಿ ದಶಕಗಳನ್ನೇ ನಾವು ನೋಡಿದ್ದೀವಿ. ಅವ್ರ ಜೊತೆ ಮಾಡಿದಂಥ ಹೋರಾಟಗಳು, ಅನೇಕ ಘಟನೆಗಳು ನಿಜವಾಗ್ಲೂ ಇವತ್ತು ಸ್ಮರಣೀಯ. ಹೀಗಾಗಿ ಹಿರಿಯ ಚೇತನ ಇಡೀ ಜಿಲ್ಲೆಗೆ, ರಾಜ್ಯಕ್ಕೆ ಒಂದು ಘನತೆ, ಗೌರವವನ್ನು ತಂದುಕೊಟ್ಟಂಥ ಮಾದೇಗೌಡರಿಗೆ ನಮ್ಮೆಲ್ಲರ ಒಂದು ಅಂತಿಮ ನಮನ. ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡುವ ವಿಚಾರದಲ್ಲಿ ನ್ಯಾಯಾಲಯ 205 TMC ಬಿಡಲೇಬೇಕು ಅಂದಾಗ
ಅದನ್ನು ತೀವ್ರವಾಗಿ ಖಂಡಿಸಿ, ನೀರೇನಾದರೂ ಬಿಟ್ಟರೆ ಮಂಡ್ಯ ಜಿಲ್ಲೆ ಜನ ದಂಗೆ ಹೇಳ್ತಾರೆ, ರೈತರು ದಂಗೆ ಹೇಳ್ತಾರೆ ಅಂತ ಕೂಗಿ ಸಾರಿ ಹೋರಾಟದ ಸ್ಫೂರ್ತಿಯನ್ನು, ಕಿಚ್ಚನ್ನು ಹೆಚ್ಚಿಸ್ತಿದ್ದಂಥವರು. ನಿಜವಾಗ್ಲೂ ಕೂಡ ಅನೇಕ ತಮ್ಮ ಕಾರ್ಯಕ್ರಮಗಳಲ್ಲಿ ವೈಯಕ್ತಿಕ ಬದುಕನ್ನು ಒಳಗೊಂಡಂತೆ ಆರೋಗ್ಯ, ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ ಹೀಗೆ ಹಲವಾರು ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಸ್ವಂತ ಸ್ಥಳವನ್ನು ಆರೋಗ್ಯ ಕೇಂದ್ರಕ್ಕಾಗಿ ಬಿಟ್ಟುಕೊಟ್ಟು ಮಾನವೀಯತೆಯನ್ನು ಮೆರೆದಿದ್ದಾರೆ. ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿ ಅವರು ಕೆಲಸವನ್ನು ಮಾಡುವಾಗ ಅವರ ಒಂದು ವ್ಯಕ್ತಿತ್ವ, ಇಡೀ ಅವರ ಕೆಲಸ ರಾಜ್ಯ ಮಟ್ಟದವರೆಗೆ ಬೆಳೆದು ನಿಂತಂಥದ್ದು. ಎಷ್ಟೇ ಎತ್ತರವಾಗಿ ಅವರು ಬೆಳೆದರೂ ಕೂಡ ಸರಳವಾಗಿ ಮಗುವಿನ ರೀತಿ ಎಲ್ಲರ ಜೊತೆ ಬೆರೀತಿದ್ದಿದ್ದು ಇವತ್ತು ಮಾದರಿ. ಭಾಳ ಮುತ್ಸದ್ದಿ ರಾಜಕಾರಣಿ ಆದ್ರೂ ನಿಜವಾಗ್ಲೂ ಕೂಡ ಜನಸಾಮಾನ್ಯರಿಗೆ ಸಿಕ್ಕುವಂಥ ವ್ಯಕ್ತಿ ಕೂಡ ಆಗಿದ್ದರು. ಅವರ ಹೋರಾಟದ ಬದುಕು ನನಗೆ 90ರ ದಶಕದಿಂದ ಆಯಿತು. ಅನೇಕ ಘಟನೆಗಳು, ಹೋರಾಟದ ಒಂದು ನೆನಪುಗಳು ಇವತ್ತು ನನಗೆ ಸ್ಮರಣೀಯ. ಮೈ ಶುಗರ್ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದಲ್ಲೇ ಉಳಿಬೇಕು ಅನ್ನುವಂಥ ಅವರ ಅಂತಿಮ ಒಂದು ಹೋರಾಟ ಏನಿದೆ ಅದು ಈಡೇರಲಿ, ಅದು ಅವರ ಆಸೆ ಆಗಿತ್ತು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,